ಈ ಒಂದು ಪಂದ್ಯಾವಳಿ ಅಂತ ಬಂದಾಗ CPL हेलो सर मीटिंग चल रही है मीटिंग होगी वो मीटिंग हुआ है बात भी फोन में बैठे उसका नहीं बातचीत कर रही थी वहाँ डिस्टर्ब होता है यहाँ फील्ड चीफ पर को जाने ना हाँ ಈ ಒಂದು ಫೈನಲ್ ಪಂದ್ಯಕ್ಕೆ ವೀಕ್ಷಣೆಗೆ ಆಗಮಿಸುವಂತಹ ಚಿತ್ರದುರ್ಗ ನಗರಸಭೆಯ ಮಾಜಿ ಸದಸ್ಯರಾದ DC ಸುರೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಒಂದು ಟೂರ್ನಿ ಅಧ್ಯಕ್ಷರಂತ ಸೈಯದ್ ಅನೀಸ್ ಅವರು ಕರೀತಿದ್ದಾರೆ. ದಯವಿಟ್ಟು ಸುರೇಶ್ ಅಣ್ಣನವರು ಈಗಾಗಲೇ ಒಂದು ಸೂಚನೆಯನ್ನು ರವಾನಿಸ್ತಾ ಇದ್ದೇವೆ. ನಮ್ಮ ಪ್ರಮುಖ ವೇದಿಕೆಯಲ್ಲಿ ಇರ್ತಕ್ಕಂಥವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಭಾಗದ ಜನಪ್ರಿಯ ಅತಿಥಿ ಅಭ್ಯಗತ ಗಣ್ಯ ವ್ಯಕ್ತಿಗಳು ನಮ್ಮ ಈ ಒಂದು ಪಂದ್ಯಾವಳಿಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತವರು ಆ ನಿಟ್ಟಿನಲ್ಲಿ ಆ ಮಹನೀಯರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರಮುಖ ವೇದಿಕೆಗೆ ಬರ್ತಾರೆ. ನಮ್ಮ ಆಯೋಜಕರನ್ನ ಹೊರತುಪಡಿಸಿ ಉಳಿದವರೆಲ್ಲ ಅಲ್ಲಿಂದ ಸ್ವಲ್ಪ ತೆರವಾಗಿ, ಏಕೆಂದರೆ ಅಲ್ಲಿ ಸ್ಥಳಾವಕಾಶ ಮಾಡಿಕೊಡಿ. ನಮ್ಮ ಬುಟ್ಟು ಸರ್ ಅವರು ಆ ಉಸ್ತುವಾರಿಯನ್ನು ಸ್ವಲ್ಪ ನೋಡಿಕೊಳ್ಳಿ. ಪ್ರಮುಖ ವೇದಿಕೆಯಲ್ಲಿ ಉಳಿದವರನ್ನ ಸ್ವಲ್ಪ ಪಕ್ಕಕ್ಕೆ ಕಳಿಸಿ, ಉಳಿದವರು ಮುಖ್ಯ ವೇದಿಕೆಯಲ್ಲಿ ನಮ್ಮ ಅತಿಥಿ ಅಭ್ಯಗತರಿಗೆ ಒಂದು ಅವಕಾಶ ಸ್ಥಾನವನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತೇನೆ. ಓಕೆ, ಇದೀಗ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಯಲ್ಲಿ ಶ್ರೀಯುತ ಸೈಯದ್ ಅನೀಸ್ ಈ ಒಂದು ಪಂದ್ಯಾವಳಿಯ ಡ್ರೈವಿಂಗ್ ಫೋರ್ಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಇವರ ಅಧ್ಯಕ್ಷತೆಯಲ್ಲಿ, ಜೊತೆಗೆ ಅವರಿಗೆ ಹೆಗಲನ್ನು ನೀಡಿದಂತವರು ಶ್ರೀಯುತ ನಾಗರಾಜ್ CB ಹಾಗೂ H ಗೌಡ ಈ ಒಂದು ಪಂದ್ಯಾವಳಿಯಲ್ಲಿ ಕಾರ್ಯದರ್ಶಿ. ಅದೇ ರೀತಿಯಲ್ಲಿ H ಗೌಡ ಪೂಜಾರರವರು ಕೋಶಾಧ್ಯಕ್ಷರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಗೆ ಮತ್ತೆ ಹೆಗಲನ್ನು ಕೊಟ್ಟು ನಿರ್ದೇಶಕರಲ್ಲಿ ನಾಗೇಂದ್ರ ಬಾಬು, ರಾಜೀವ್, ನಟರಾಜ್, ಸೈಯದ್ ಇಸ್ಮಾಯಿಲ್, ಮೊಹೀಬ್, ಫಾರೂಕ್ ಅಹಮದ್ ಟಿಟು, ಟಾಯ್ಸ್ ಅಂಡ್ ಸ್ಪೋರ್ಟ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ನವೀನ್, ಸಾದಿಕ್ ಪಾಷಾ, ನಾಗರಾಜ್ ಪೈಲಟ್, ಹಾಗೆ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಅನ್ನುವ ನಿಟ್ಟಿನಲ್ಲಿ ರಫೀಕ್ ಅಹಮದ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಶೋ ಗ್ಯಾಲರಿ. ಈ ಎಲ್ಲ ಮಹನೀಯರ ಈ ಬೆಂಬಲದ ಸಮ್ಮಿಲನದ ಸಂಯುಕ್ತಾಶ್ರಯದಲ್ಲಿ ಈ ಸಾಕಷ್ಟು ದಿನಗಳ ಒಂದು ಅವಿರತ ಪ್ರಯತ್ನದ ಪ್ರತಿಫಲವಾಗಿ ಕನಸಿನ ಕೂಸು ಇದೀಗ ಸಾರ್ಥಕ ಹಂತಕ್ಕೆ ಬರ್ತಾ ಇದೆ. ಈ ಒಂದು ಪಂದ್ಯಾವಳಿಯ ಫೈನಲ್ ಅಖಾಡದಲ್ಲಿ ಎರಡು ಬಲಿಷ್ಠ ತಂಡಗಳು, ಒಂದೆಡೆ FCC ಮತ್ತೊಂದೆಡೆ ಸುಲ್ತಾನ್ ಲೆಜೆಂಡ್ಸ್ ಅನ್ನುವ ಎರಡು ತಂಡಗಳ ಸರಸಾಟ. ರಾಮಕೃಷ್ಣರವರು ಒಂದೆಡೆ, ಗುರುರವರು ಲಾಸ್ಟ್ ಸ್ಟ್ರೈಕ್ ನಲ್ಲಿ, ಮನ್ಸೂರ್ ರವರು ಆರಂಭಿಕ ದಾಳಿಗಾರರಾಗಿ. ವೆರಿ ಫಸ್ಟ್ ಬಾಲ್ ಕ್ಷೇತ್ರರಕ್ಷಕನ ಶಿರದ ಮೇಲ್ಭಾಗದಿಂದ ಹೊಡೆದ್ರು. ಸೈಮಾರಿಗೆ ಅಂಚಿನಲ್ಲಿ ಚೆಂಡು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆರಂಭಿಕ ಎಸೆತದಲ್ಲಿಯೇ ನಜಫಗಢ್ ಸಚಿನ್ ಅನ್ನಿಸಿಕೊಂಡಂತಹ ವೀರೇಂದ್ರ ಸೆಹ್ವಾಗ್ ರವರ ಪಾಡಿ ಹಚ್ಚಿನಂತಹ ಆಕ್ರಮಣಕಾರಿ ಬ್ಯಾಟಿಂಗ್ ನಲ್ಲಿ 4 ಓಟಗಳು ಭೋರ್ಗರಿತದ ಆರಂಭಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಮಕೃಷ್ಣರವರು ಆರಂಭಿಕ ಹಂತದಲ್ಲಿ ಫೈರಿಂಗ್ ಅನ್ನು ಮಾಡ್ತೇನೆ ಅನ್ನುವ ನಿಟ್ಟಿನಲ್ಲಿ ಎದುರಾಳಿಗೆ ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ತಮ್ಮ ಒಂದು ಆಕ್ರಮಣಕಾರಿ ಬ್ಯಾಟಿಂಗ್ ನಲ್ಲಿ. ಆ ನಿಟ್ಟಿನಲ್ಲಿ ಮನ್ಸೂರ್ ಅತ್ಯುತ್ತಮವಾದ ಕಂಬ್ಯಾಕ್ ಅನ್ನು ಕಂಡುಕೊಂಡ್ರು. ಫುಲ್ಲರ್ ಲೆಂತ್ ರೂಪದ ಎಸೆತಕ್ಕೆ ಮಾರು ಹೋದ್ರು. ಆದರೆ ತಂಡಕ್ಕೆ ಎದುರಾಳಿ ತಂಡಕ್ಕೆ ಒಂದೋಟ ಸುಲಭದಾಯಕವಾಗಿ ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 5. ಚಾಲ್ತಿಯ ಮೊದಲನೇ ಓವರ್ನಲ್ಲಿ ಬಹುದಿನಗಳ ಕನಸು ಇದೀಗ ಸಾರ್ಥಕ ಹಂತಕ್ಕೆ ಬರ್ತಾ ಇದೆ. ಈ ಒಂದು ಪಂದ್ಯ ರೋಚಕ, ರೋಮಾಂಚನಕಾರಿ, ಜಿದ್ದಿನ ಪಂದ್ಯ. ಫೈನಲ್ ಕದನ, ಅಂತಿಮ ಹಣಾಹಣಿ, ಆಧಿಪತ್ಯಕ್ಕಾಗಿ ಕಾಳಗ, ಚಕ್ರಾಧಿಪತ್ಯಕ್ಕಾಗಿ ಹೋರಾಟ ಅನ್ನುವ ನಿಟ್ಟಿನ ಪಂದ್ಯ. ಒಂದು ರೀತಿಯಲ್ಲಿ ಯುದ್ಧ ಭೂಮಿಯ ಯುದ್ಧೋನ್ಮಾದದ ರಣಾಂಗಣದ ರೂಪದಲ್ಲಿ ಈ ಒಂದು ಕ್ರೀಡಾಂಗಣ, ಚಿತ್ರದುರ್ಗದ 7 ಸುತ್ತಿನ ಕೋಟೆಯ ಈ ಹೊನ್ನಿನ ಮಣ್ಣಿನ ಅಂಕಣ ಇದೀಗ ಸಜ್ಜಾಗ್ತಾ ಇದೆ. ಪ್ರೇಕ್ಷಕರು ಈ ಒಂದು ಪಂದ್ಯಾವಳಿಯ ಮನರಂಜನೆಯನ್ನ ತುಂಬಿಸಿಕೊಳ್ಳಲು ಕಾತರದಲ್ಲಿ.
ಆ ನಿಟ್ಟಿನಲ್ಲಿ ಎದುರಾಳಿಯ ಬಾಲಿಷ್ಠ ಆಟಗಾರ ಬಹುಶಃ ಇದೀಗ ಅಪಾಯದ ಅಡಕತ್ತರೆಯಲ್ಲಿ ಸರಿಯಾದ ಟೈಮಿಂಗ್ ಅನ್ನ ಕಂಡುಕೊಳ್ಳಲಿಲ್ಲ. ಆ ನಿಟ್ಟಿನಲ್ಲಿ ಗುರು ರವರ ಒಂದು ಇನ್ನಿಂಗ್ಸ್ ಆರಂಭಿಕ ಹಂತದಲ್ಲಿ ಇದೀಗ ಖತಮ್ ಅಂತ್ಯವಾಗ್ತಾ ಇದೆ. ಬ್ಯಾಟಿಂಗ್ ನ ಆರಂಭಿಕ ಕೊಂಡಿ ಕಾಳಜಿಕೊಳ್ತಾ ಇದೆ. ಒಂದು ಹಂತದಲ್ಲಿ ಬ್ಯಾಟಿಂಗ್ ತಂಡ ಆರಂಭಿಕ ಹಂತದಲ್ಲಿ ಸ್ಪಷ್ಟ ಮೇಲುಗೈಯನ್ನು ಕಂಡಿತು. ಇದೀಗ ಬೌಲರ್ ಅತ್ಯುತ್ತಮವಾಗಿ ಕಮ್ ಬ್ಯಾಕ್ ಅನ್ನ ಮಾಡಿಕೊಳ್ಳುವ ಮುಖೇನವಾಗಿ ನಾನು ಅಷ್ಟು ಸುಲಭವಾಗಿ ಸರೆಂಡರ್ ನೀಲಿಂಗ್ ಡೌನ್ ಅಂತಾರೆ, ಶರಣಾಗತಿ ಮಂಡಿಯೂರುವ ಪ್ರಶ್ನೆಯೇ ಇಲ್ಲ, ಏಟಿಗೆ ಎದುರೇಟು ಅನ್ನುವ ನಿಟ್ಟಿನ ಈ ಒಂದು ಜಿದ್ದಿನ ರೋಚಕ ಪಂದ್ಯ ಈ ಫೈನಲ್ ಅಖಾಡದಲ್ಲಿ ಸಾಗಿ ಬರ್ತಾ ಇದೆ. ಚಿತ್ರದುರ್ಗದ ಈ ಒಂದು ಸುಂದರ 7 ಸುತ್ತಿನ ಕೋಟೆಯ ಈ ಪರಿಸರದಲ್ಲಿ ಎಲ್ಲೋ ಚಳ್ಳಕೆರೆಯ ಮಾಜಿ ನಗರಸಭಾ ಸದಸ್ಯರಾದಂಥ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಹಾಜರಾಗಬೇಕು. ಅದೇ ರೀತಿ ಈ ಒಂದು ಫೈನಲ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ ಕೂಡ ಶೂ ಕೂಡ ಇರುತ್ತದೆ. ದಯವಿಟ್ಟು ಇದನ್ನು ಕೊಟ್ಟವರು ಶೂ ಗೆಲ್ರಿ ಮಾಲೀಕರಂತ ರಫೀಂಡನ್ ಅವರು. ಆ ನಿಟ್ಟಿನಲ್ಲಿ ಲಾಫ್ಟ್ ಸ್ಟ್ರೋಕ್ ಅನ್ನ ಕಂಡುಕೊಂಡ್ರು, ಉತ್ತಮವಾದ ಪ್ರಯತ್ನವನ್ನೇ ನಾವು ಕಂಡುಕೊಂಡ್ರು. ಹ್ಯಾಟ್ರಿಕ್ ಕ್ರಿಕೆಟ್ ಕಬಡ್ಡಿಯಲ್ಲಿ ಮನ್ಸೂರ್ ಅವರಿಗೆ 2,000 ರೂಪಾಯಿ ಬಹುಮಾನವಿರುತ್ತದೆ ರಫಿ ಹಾಗೂ ಬಹದ್ದೂರ್ ಅವರಿಂದ, ಫ್ರೆಂಡ್ಸ್ ತಂಡದ ಆಟಗಾರರು. ಇದೀಗ ರಾಮಕೃಷ್ಣರವರು ಸ್ಟ್ರೈಕ್ನಲ್ಲಿ. ಮನ್ಸೂರ್ ರವರ ಈ ಒಂದು ಎಸೆತಕ್ಕೆ ಅತ್ಯುತ್ತಮವಾದ ಪರ್ಫೆಕ್ಟ್ ಟೈಮಿಂಗ್ ನೊಂದಿಗೆ ಡೀಪ್ ಎಕ್ಸ್ಟ್ರಾ ಕವರ್ನಲ್ಲಿ ಚೆಂಡು ಸಾಕ್ತಾ ಇದೆ. ಮತ್ತೆ ಸುಂದರತೆಯ ಅತ್ಯುತ್ತಮ ಸೊಗಸಾದ ಮನಮೋಹಕ ಬೌಂಡರಿಯೂ ಸಹ. ಆ ನಿಟ್ಟಿನಲ್ಲಿ ಇದೀಗ ಈ ಒಬ್ಬ ಆಟಗಾರ ರಾಮಕೃಷ್ಣರವರು ಎದುರಾಳಿ ಪಾಳಯಕ್ಕೆ ನಿಜವಾಗಿಯೂ ಬಗಲ ಮುಳ್ಳು ನುಂಗಲಾರದ ಬಿಸಿ ತುಪ್ಪ ಕಬ್ಬಿಣದ ಕಡಲೆ ಆಗ್ತಾ ಇದ್ದಾರೆ. ಹಾರ್ಡಿನಲ್ಲಿ ಮತ್ತೊಂದು ಲಾಫ್ಟ್ ಸ್ಟ್ರೋಕ್ ಅನ್ನ ಕಂಡುಕೊಂಡ್ರು. ಈ ಒಂದು ಪವರ್ ಪ್ಲೇ ನ 38 ಸರ್ಕಲ್ ನ ರಿಸ್ಟ್ರಿಕ್ಷನ್ ನ ಎಲ್ಲ ರೀತಿಯ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳದೆ ಬಿಡಲಾರೆ ಅನ್ನುವ ನಿಟ್ಟಿನ ಆಕ್ರಮಣಕಾರಿ ರಣನೀತಿಯನ್ನೇ ಮುಂದುವರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಮಕೃಷ್ಣ ಅವರು 1 ನಿಮಿಷ DSP ಸಾಹೇಬರು ಬರ್ತಾ ಇದ್ದಾರೆ, 1 ನಿಮಿಷ ಒಳಗಡೆ ಬರಬೇಡಿ. ಜೀಪ್ ಆ ಕಾರ್ ಒಳಗಡೆ ಬರೀ ಸರ್, ಸ್ಕಾರ್ಪಿಯೋ. ಶ್ರೀನಿವಾಸ್ ಸರ್ ಹಂಗೆ ಬರ್ಬೋದು, ಬನ್ನಿ. ಓಕೆ, ಪಂದ್ಯವನ್ನ ಮುಂದುವರಿಸಬಹುದು ಎಂಬ ಸೂಚನೆ ಸಿಗ್ತಾ ಇದೆ. ಓಕೆ, ಆ ನಿಟ್ಟಿನಲ್ಲಿ ಆರಂಭಿಕ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 14. ಈ 14ರಲ್ಲಿ ಈಗಾಗಲೇ ಅತ್ಯುತ್ತಮ ಬ್ಯಾಟಿಂಗ್ ಅನ್ನು ಕಂಡುಕೊಳ್ತಿರ್ತಕ್ಕಂಥ ಆಟಗಾರರೇ ರಾಮಕೃಷ್ಣ. ಮೂರು ಬೌಂಡರಿ, 1 ಸಿಂಗಲ್ ನೊಂದಿಗೆ ತಮ್ಮ ಇನ್ನಿಂಗ್ಸ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ ಆಘಾತಕ್ಕೆ ಒಳಗಾಗಿದೆ ಗುರೂರವರ ವಿಕೆಟ್. ಈ ಒಂದು ಪಂದ್ಯಾವಳಿಯಲ್ಲಿ ಮಾರುತಿ ಸುಪ್ರೀಂ ಮೋಟರ್ ಡ್ರೈವಿಂಗ್ ಈ ಒಂದು ಸಂಸ್ಥೆಯ ಮಾಲಕರಾದಂತಹ ಮೊಹಮ್ಮದ್ ತಾಜ್ ಅವರಿಂದ ಒಂದು ಗೋಲ್ಡನ್ ಆಫರ್ ಇರ್ತದೆ ಬೌಲರ್ ಹಾಗೂ ಬ್ಯಾಟ್ಸ್ಮನ್ಗಳ ಪಾಲಿಗೆ. ದಯವಿಟ್ಟು ಗಮನಿಸಿ, ಹೈಯೆಸ್ಟ್ ಸ್ಕೋರರ್, ಹೈಯೆಸ್ಟ್ ವಿಕೆಟ್ ಟೇಕರ್ ಅವರಿಗೆ ಈ ಒಂದು ಸಂಸ್ಥೆಯಲ್ಲಿ ಸುಪ್ರೀಂ ಮೋಟರ್ ಡ್ರೈವಿಂಗ್ ಸ್ಕೂಲ್ನಲ್ಲಿ ತಮಗೆ ಉಚಿತವಾಗಿ ಡ್ರೈವಿಂಗ್ನ ಚಾಲನಾ ತರಬೇತಿಯ ಜೊತೆಗೆ ತಮಗೆ DL ಡ್ರೈವಿಂಗ್ ಲೈಸೆನ್ಸ್ ಉಚಿತವಾಗಿ, ಚಾಲನಾ ಪರವಾನಗಿ ಪತ್ರ ಉಚಿತವಾಗಿ ನೀಡ್ತಾರೆ. ಆ ನಿಟ್ಟಿನಲ್ಲಿ ಚಿತ್ರ ಹೊಡೆತ ಒಂದು ಸುತ್ತು ತಿರುಗಿದ್ರು ಚೆಂಡು
ಬಲಭಾಗದಲ್ಲಿ ಆಫ್ ಸೈಡ್ ನಲ್ಲಿ ಹೊಡೆದ್ರು, ಅದು ಎಡಭಾಗಕ್ಕೆ ಹೋಗ್ತಾ ಇದೆ, ಡಬಲ್ ಟಚ್ ಮುಖೇನ ಅಂತ ಕಾಣುತ್ತೆ. ಆ ನಿಟ್ಟಿನಲ್ಲಿ ತಂಡಕ್ಕೆ ಒಂದು ಊಟದ ಸುಲಭದಾಯಕವಾಗಿ ಲಭಿಸ್ತಾ ಇದೆ. ಬೌಲಿಂಗ್ ನಲ್ಲಿ ದಾತು ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್, ಇಬ್ಬರು ಚಾಂಪಿಯನ್ ಆಟಗಾರರ ಮುಖಾಮುಖಿ. ಆ ನಿಟ್ಟಿನಲ್ಲಿ ಪಂದ್ಯ ಮುಂದುವರಿಕೆಯೂ ಸಹ ದೂರವರು ಎಸೆದಂತಹ ಚೆಂಡು ಲೆಗ್ ಸೈಡ್ ನಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿ ಮತ್ತೊಂದು ಬಲವಾದ ಹೊಡೆತ, ಸೀಮಾರೇಖೆಯ ಅಂಚಿನವರೆಗೂ ಅತ್ಯುತ್ತಮವಾದ ಚೇಸಿಂಗ್ ಅನ್ನ ಬೆನ್ನಟ್ಟಿದ್ರು, ಚೆಂಡನ್ನ ಅತ್ಯುತ್ತಮವಾಗಿ 2 ಓಟಗಳನ್ನ ಕಬಳಿಸಿದ್ರು ಸಹ. ವಿಕೆಟ್ಗಳ ನಡುವೆ ಮಿಂಚಿನಂತಹ ಶರವೇಗದ ಓಟದೊಂದಿಗೆ ತಂಡದ ಒಟ್ಟು ಮೊತ್ತ ಇದೀಗ 17 ಚಾಲ್ತಿಯ 2ನೇ ಓವರ್ನಲ್ಲಿ. ದಾತು ಬೌಲಿಂಗ್ ನಲ್ಲಿದ್ದರೆ ಆತ ಬ್ಯಾಟಿಂಗ್ ನಲ್ಲಿ ರಾಮಕೃಷ್ಣ. ಆ ನಿಟ್ಟಿನಲ್ಲಿ ರಿವರ್ಶಿಪ್ ನಲ್ಲಿ ಹೊಡೆದ್ರು, ಆ ನಿಟ್ಟಿನಲ್ಲಿ ಚಿತ್ತಾಕರ್ಷಕ ಬೌಂಡರಿಯೂ ಸಹ. ಬಾರ್ಬಾ ಸಿಡಿಲಿನ ಹೊಡೆತ, ಸಿಡಿಲಬ್ಬರದ ಬೌಂಡರಿ ತಂಡಕ್ಕೆ. ಆ ನಿಟ್ಟಿನಲ್ಲಿ ಇದೀಗ ಫೈನಲ್ ಅಖಾಡದಲ್ಲಿ ರಾಮಕೃಷ್ಣರವರು ಆನೆ ನಡೆದದ್ದೇ ದಾರಿ, ತಾನು ಮುಟ್ಟಿದ್ದೆಲ್ಲ ಚಿನ್ನ. He is in a rampaging river. Such kind of a feeling is bringing into this final game battle here. Both the teams looks evenly poised, evenly balanced. Definitely this is heading towards a nail biter. Once again he is picking the ball very well. It's in the air for a while. Again they got couple of runs quite comfortably. No hurriness whatsoever. And this final game battle. How calm and composure he is, Mr. ರಾಮಕೃಷ್ಣ. ತಂಡಕ್ಕೆ ಮತ್ತೆ ಅವಳಿ ಊಟದ ಪೂರೈಕೆಯೂ ಸಹ. ಈ ಒಂದು ಹಂತದಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಕ್ಯಾಚ್ ಆಗುವ ಸಾಧ್ಯತೆ ಇದ್ದು ಫೈನಲ್ ಒತ್ತಡದಲ್ಲಿ ಕೊನೆಯ ಹಂತದಲ್ಲಿ ಕೈ ಚೆಲ್ಲಿದ್ರು ಅಂತ ಕಾಣುತ್ತೆ. ಆ ನಿಟ್ಟಿನಲ್ಲಿ 1, 2, 3 ಓಟಗಳು, ಕ್ಷಮಿಸಿ 2 ಓಟಗಳನ್ನ ಕ್ಷಿಪ್ರಗತಿಯಲ್ಲಿ, ಓಕೆ ಕ್ಷಮಿಸಿ 3. ಓಕೆ, ತಂಡದ ಮೊತ್ತ 26 ರತ್ತ. ಆ ನಿಟ್ಟಿನಲ್ಲಿ ಮುನ್ನುಗ್ಗಿ ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ನಲ್ಲಿ ಹೊಡೆದ್ರು. ಆ ನಿಟ್ಟಿನಲ್ಲಿ ಸೀಮಾರಿಗೆ ಅಂಚಿನಲ್ಲಿ ಅತ್ಯುತ್ತಮವಾದ ಕ್ಷಣೆಯನ್ನ ಕಂಡುಕೊಂಡ್ರು ಸಹ ಮತ್ತೆ ಅವಳಿ ಓಟವು ನಿರಾಯಾಸವಾಗಿ ಕಂಡುಕೊಳ್ತಾ ಇದೆ ತಂಡ. ಇತ್ತ ತಂಡದ ಒಟ್ಟು ಮೊತ್ತ 28 ಓಟಗಳು. ಪ್ರಥಮ ಓವರ್ನಲ್ಲೂ 14 ಓಟಗಳೇ ಹರಿದು ಬಂದಿತ್ತು. ಈ ಓವರ್ನಲ್ಲೂ ಸಹ 14 ಓಟಗಳೇ. ಈ ಒಂದು ಕರೆಂಟ್ ರನ್ ರೇಟ್ ಇಸ್ ಎಕ್ಸಾಕ್ಟ್ಲಿ 14 ಅನ್ನುವ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 28. ಅತ್ಯುತ್ತಮ ಪಂದ್ಯ. ಫೈನಲ್ ಅಖಾಡ ಅಂದ್ರೆ ಈ ರೀತಿ ಆಗಿ ಇರಬೇಕು ಅನ್ನುವ ನಿಟ್ಟಿನಲ್ಲಿ
ಈ ಒಂದು ಪಂದ್ಯ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಸುಲ್ತಾನ್ ಲೆಜೆಂಡ್ ತಂಡ ಆದ್ಯಾವ ಒಂದು ಅಸ್ತ್ರವನ್ನ ಎದುರಾಳಿಗೆ ಕೊಡುತ್ತಂತ ಕಾದು ನೋಡ್ಬೇಕಾಗ್ತಾ ಇದೆ. ಯಾಕಂದ್ರೆ ಇದು ಫೈನಲ್ ಅಖಾಡ. ಹಲೋ, ಈ ಒಂದು ಫೈನಲ್ ಪಂದ್ಯಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಜಿಲ್ಲೆಯ ಡಿಎಸ್ಪಿ ಆದಂತಹ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಆಸನಾಗಿದ್ದಾರೆ. ಅವರು ನಾನು ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಕ್ಲಬ್ನ ಪರವಾಗಿ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ ಶ್ರೀನಿವಾಸ್ ಸರ್ ಅವರಿಗೆ. ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. 777 ಆ ನಿಟ್ಟಿನಲ್ಲಿ ಬೌಲಿಂಗ್ ಸಾರಥ್ಯದಲ್ಲಿ ತಂಡದ ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ 777 ಜರ್ಸಿಯನ್ನು ಧರಿಸಿದ ಆಟಗಾರ ಅನ್ಸಾರ್ ತೃತೀಯ ಓವರ್ನ ಮೊದಲ ಎಸೆತಕ್ಕಾಗಿ ಸರ್ವ ರೀತಿಯಲ್ಲಿ ಸಜ್ಜಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ರಾಮಕೃಷ್ಣರವರು ಆರಂಭಿಕ ಹಂತದಿಂದಲೇ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳನ್ನು ಕಂಡುಕೊಂಡಂತ ಆಟಗಾರ. ಇಬ್ಬರು ಚಾಂಪಿಯನ್ ಆಟಗಾರರು, ಚಾಂಪಿಯನ್ ವರ್ಸಸ್ ಚಾಂಪಿಯನ್, ಲೆಜೆಂಡ್ ವರ್ಸಸ್ ಲೆಜೆಂಡ್. ದಿಸ್ ಇಸ್ ದ ಕಾಂಟೆಸ್ಟ್. It's literally a treat to watch for the crowd, no doubt about it. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಒಂದು ಲಾಫ್ಟ್ ಸ್ಟ್ರೋಕ್ ಅನ್ನು ಕಂಡುಕೊಂಡ್ರು. ಕವರ್ಸ್ ನಲ್ಲಿ ಒಂದು ಓಟವನ್ನ ಸುಲಭದಾಯಕವಾಗಿ ಕಂಡುಕೊಂಡ್ರು ಸಹ ರಾಮಕೃಷ್ಣ. ಇತ್ತ ಮತ್ತೆ ವಿಜಯ್ ಸ್ಟ್ರೈಕ್ ನಲ್ಲಿ ಅನ್ಸರ್ ಅವರು ತಮ್ಮ ಬೌಲಿಂಗ್ ಮಾರ್ಕ್ನತ್ತ. ಇಬ್ಬರು ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು ನಮ್ಮ ಜೊತೆಯಲ್ಲಿದ್ದಾರೆ. ಒಂದೆಡೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಪರಿಸರದ ಡಾರ್ಲಿಂಗ್ ದೀಪು ಸ್ಟ್ರೈಕ್ ನಲ್ಲಿರ್ತಕ್ಕಂಥ ನಿರ್ಣಾಯಕರು. ಅದೇ ರೀತಿಯಲ್ಲಿ ಸಕ್ಕರೆ ನಗರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಇಮ್ರಾನ್ ಸ್ಕ್ವೇರ್ ಲೆಗ್ ಅಂಪೈರ್ ಆಗಿ ಕಾಯಕ ನಿರ್ವಹಿಸ್ತಾರೆ. ರಿವರ್ಸಿಪ್ ಮೊರೆ ಹೋದ್ರು, ಆದರೆ ಬೌಲರ್ ನಿಜವಾಗಿಯೂ ಲೆಗ್ ಸ್ಟಂಪ್ ನಿಂದ ಹೊರಗಡೆ ಸರಿಯಾಗಿ ಆಟಗಾರನ ಒಂದು ರೀತಿಯಲ್ಲಿ ಬ್ಯಾಟನ್ ಪ್ಯಾಡ್ ನ ಬಿಟ್ವೀನ್ ನಲ್ಲಿ ಒಂದು ಅತ್ಯುತ್ತಮವಾದ ಬ್ಲಾಕ್ ಹೋಲ್ ಎಸೆತಕ್ಕೆ ತಮ್ಮ ಪ್ರಯತ್ನವನ್ನ ಯಶಸ್ವಿಯಾಗಿ ಕಂಡುಕೊಂಡ್ರು ಸಹ. He is reading the batsman's stance and movement. According to that, he is bowling beautifully. ಆ ನಿಟ್ಟಿನಲ್ಲಿ ಇದೀಗ ಶರವೇಗದ ಎಸೆತಗಾರಿಕೆ ಜೊತೆಯಲ್ಲಿ ಗತಿ ಪರಿವರ್ತನೆಯು ಮಾಡಬಲ್ಲೆ ಅನ್ನುವ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಎದುರಾಳಿಯ ಆಟಗಾರನ ಸಹನೆ, ತಾಳ್ಮೆ, ಏಕಾಗ್ರತೆಯನ್ನ ಪರೀಕ್ಷಿಸಬಲ್ಲಂತ ಅತ್ಯುತ್ತಮ ಎಸೆತವನ್ನು ತಿಳಿಬಿಟ್ರು 777 ಜರ್ಸಿಯನ್ನು ಧರಿಸಿದ ಒಬ್ಬ ಬೌಲರ್ ಅನ್ಸಾರ್. ಮತ್ತೆ ಮುನ್ನುಗ್ಗಿ ಆಡಿದ್ರು. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಒಂಟಿ ಓಟ ಲಭಿಸ್ತಾ ಇದೆ ಸಹ ಆಫ್ಸೈಡ್ ದಿಸೆಯಲ್ಲಿ ತಂಡಕ್ಕೆ. ಈ ಒಂದು ಒಂಟಿ ಓಟದ ಜೊತೆಯಲ್ಲಿ ಈಗ ರಾಮಕೃಷ್ಣರವರಿಗೆ ಸ್ಟ್ರೈಕ್ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯ ಅತ್ಯುತ್ತಮವಾಗಿ ಬರ್ತಾ ಇದೆ. ಒಂದೆಡೆ ಮೆನ್ ಇನ್ ರೆಡ್, ಮತ್ತೊಂದೆಡೆ ಮೆನ್ ಇನ್ ಬ್ಲೂ ಅನ್ನುವ ನಿಟ್ಟಿನ ಈ ಒಂದು ಜರ್ಸಿ ಆಡ್ತಿರ್ತಕ್ಕಂಥ ಎರಡು ತಂಡಗಳು ನಿಜವಾಗಿಯೂ ಒಂದೆಡೆ FCC, ಮತ್ತೊಂದೆಡೆ ಲೆಜೆಂಡ್ ಈ ಭಾಗದ ಸುಲ್ತಾನ್ ತಂಡ. ಎರಡು ಬಲಿಷ್ಠ ಬಲಾಢ್ಯ ತಂಡಗಳ, ಅಗ್ರಮಾನ್ಯ ತಂಡಗಳ ಫೈನಲ್ ಕದನ.
ಆ ನಿಟ್ಟಿನಲ್ಲಿ ಸ್ಲಾಟ್ ನಲ್ಲಿದ್ದಂತಹ ಚೆಂಡಿಗೆ ಫ್ರಂಟ್ ಫುಟ್ ಅನ್ನು ಕ್ಲಿಯರ್ ಮಾಡಿಕೊಂಡು ಕ್ರಿಕೆಟ್ ನ ಪರ್ಫೆಕ್ಟ್ ಸ್ಟೈಲಿಶ್ ಹೊಡೆತವನ್ನು ಕಂಡುಕೊಂಡ್ರು. ಇಟ್ ವಾಸ್ ಆನ್ ದ ಸ್ಲಾಟ್, he rocks back very well. It's been belted for magnificent skyrocketing gigantic glorious gorgeous sixer. What a strike, what a blow. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 36 ಔಟುಗಳು. ಆ ನಿಟ್ಟಿನಲ್ಲಿ ಪ್ರಥಮ ಓವರ್ನಲ್ಲಿ 14, ದ್ವಿತೀಯ ಓವರ್ನಲ್ಲಿ 14, ತೃತೀಯ ಓವರ್ನಲ್ಲಿ ಇದೀಗ 8 ಔಟುಗಳು. ಒಂದು ರೀತಿಯಲ್ಲಿ ಎಕಾನಮಿ ಆಫ್ 8 ರನ್ಸ್ ಅನ್ನುವ ನಿಟ್ಟಿನಲ್ಲಿ ನೀಡಿದ್ರು ಬೌಲರ್. ಚತುರ್ಥ ಓವರ್ನ ಪ್ರಥಮ ಎಸೆತಕ್ಕಾಗಿ ಸಜ್ಜಾಗ್ತಾ ಇದ್ದಾರೆ ತಂಡದ ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ ದಾದು. ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಬೌಲಿಂಗ್ ನಲ್ಲಿ ದಾದು, ವಿಜಯ್ ರವರನ್ನ ಎಸೆದಂತ ಚೆಂಡು ಒಳ್ಳೆ ತಿರುವನ್ನ ಕಂಡುಕೊಳ್ತಾರೆ ಈ ಒಬ್ಬ ಬೌಲರ್. ಅದು ಸ್ವಲ್ಪ ಮಟ್ಟಿಗೆ ಎದುರಾಳಿಯ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಮಟ್ಟಿಗೆ ಕಸಿವಿಸಿಯನ್ನ ಉಂಟು ಮಾಡ್ತಾ ಇದೆ ಈ ಒಂದು ಎಸೆತ. ಈ ಒಂದು ಪಂದ್ಯಾವಳಿಯ ನೇತೃತ್ವವನ್ನ ಐಸ್ ಫೋರ್ಸ್ ಅತ್ಯುತ್ತಮವಾಗಿ ಬಿತ್ತರಿಸ್ತಾ ಇದೆ. ಈ ಒಂದು ಹಂತದಲ್ಲಿ ಅತ್ಯುತ್ತಮವಾದ ಸೊಗಸಾದ ಹೊಡೆತವೂ ಸಹ ಒಂದು ಊಟಕ್ಕೆ ಅನುವು ಮಾಡಿಕೊಡ್ತಾ ಇದೆ. ನಾನ್ ಸ್ಟ್ರೈಕ್ ನಲ್ಲಿ ವಿಜಯ್ ಆತ ರಾಮಕೃಷ್ಣ ಆರಂಭಿಕರಾಗಿ ಬಂದಂತ ಆಟಗಾರ. ಭೋಡ್ಗರದವರು ತನ್ನ ಬ್ಯಾಟಿಂಗ್ ನ ಆಕ್ರಮಣಕಾರಿ ರಣನೀತಿ ಅನ್ನುವ ನಿಟ್ಟಿನಲ್ಲಿ ಬ್ಯಾಟಿಂಗ್ ಅನ್ನು ಕಂಡುಕೊಳ್ತಾರೆ. ರಾಮಕೃಷ್ಣರವರಿಗೂ ಸಹ ಈ ಒಂದು ಒಳ ತಿರುವಿನ ಇನ್ ಸ್ವಿಂಗಿಂಗ್ ಡೆಲಿವರಿಯಲ್ಲಿ ಎದುರಾಳಿ ಆಟಗಾರನನ್ನ ಕಟ್ಟಿ ಹಾಕಬಲ್ಲೆ ಅಂಕುಶ ಮೂಗುದಾರ ಕಡಿವಾಣ ನಿಯಂತ್ರಣ ಸಾಧಿಸದೆ ಬಿಡಲಾರೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಚಾಲೆಂಜಿಂಗ್ ಕಂಬ್ಯಾಕ್ ಇದೆಯಲ್ಲ, ಇದು ಶ್ಲಾಘನೀಯ. ಹೌದು, ಎದುರಾಳಿಯ ಚಾಂಪಿಯನ್ ಆಟಗಾರನನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಇದೀಗ ತಂಡಕ್ಕೆ ಬಾರ ಸಿಡಿಲಿನ ಹೊಡೆತ ಕ್ಲಿಯರ್ ಆಗ್ತಾ ಇದೆ. ಲಾಂಗ್ ಆಫ್ ನಲ್ಲಿದ್ದಂತಹ ಕ್ಷೇತ್ರರಕ್ಷಕ ಪ್ರೇಕ್ಷಕರಾಗಬೇಕಾಯಿತು. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಸೊಗಸಾದ ಬ್ಯಾಟಿಂಗ್ ಅನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಸ್ಲಾಟ್ ನಲ್ಲಿದ್ದಂತಹ ಚೆಂಡಿಗೆ ಒಂದು ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳೊಂದಿಗೆ ಸಿಕ್ಸರ್ ಅನ್ನ ಕಂಡುಕೊಂಡ್ರು, ಗಗನ ಚುಂಬಿಸುವ ಸಿಕ್ಸರ್ನೊಂದಿಗೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಲೆಗ್ ಸೈಡ್ ದಿಸೆಯಲ್ಲಿ ಶಾರ್ಟ್ ಆಗಿ ಬಿದ್ದ ಎಸೆತಕ್ಕೆ ಉತ್ತಮವಾಗಿ ಒಂದು ಊಟವನ್ನ ಕಲೆ ಹಾಕಿದ್ರು ಲೆಗ್ ಗ್ಲಾನ್ಸ್ ರೂಪದಲ್ಲಿ. ಆ ನಿಟ್ಟಿನಲ್ಲಿ ಈ ಒಂದು ಎಸೆತದೊಂದಿಗೆ ಓವರ್ ಪರಿಸಮಾಪ್ತಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 44, ಡಬಲ್ 4. ಇದರೊಂದಿಗೆ ಇದೀಗ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಆಫ್ ದಿಸ್ ಫೈನಲ್ ಗುಡ್ ಬ್ಯಾಟಲ್. ಈ ಒಂದು ಅಂತಿಮ ಹಣಾಹಣಿಯ ಒಂದು ಪಾನೀಯ ವಿರಾಮ ಬರುತ್ತದೆ. ಸರಿಯಾಗಿ ಯು ಗಾಟ್ ಎಕ್ಸಾಕ್ಟ್ಲಿ 120 ಸೆಕೆಂಡ್ಸ್
ಸರಿಯಾಗಿ 120 ಸೆಕೆಂಡ್ಗಳು ಅಂದರೆ 2 ನಿಮಿಷಗಳ ಆ ಒಂದು ಅತ್ಯಮೂಲ್ಯ ಕಾಲಮಿತಿ ಇರ್ತದೆ ಆ ಬ್ರೇಕ್. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಯ ಫೈನಲ್ ಕದನ ಸಾಗಿ ಬರ್ತಾ ಇದೆ. ಈ ಒಂದು ಪಂದ್ಯಾವಳಿಯ ಪ್ರಮುಖ ಸೆಂಟರ್ ಆಫ್ ಅಟ್ರಾಕ್ಷನ್ ಡ್ರೈವಿಂಗ್ ಫೋರ್ಸ್ ಅಧ್ಯಕ್ಷರಾದಂತಹ ಶ್ರೀಯುತ ಸೈಯದ್ ಅನೀಸ್ ರವರು, ಕಾರ್ಯದರ್ಶಿಗಳಾಗಿ ಶ್ರೀಯುತ ನಾಗರಾಜ್ ಸಿಬಿ, ಕೋಶಾಧ್ಯಕ್ಷರಾಗಿ ಎಚ್ ಗೌಡ ಪೂಜಾರ. ಈ ಪಂದ್ಯಾವಳಿಯ ಮತ್ತಿಬ್ಬರು ಬೆನ್ನೆಲುಬುಗಳು. ಆರ್ಡಿನಲ್ಲಿ ತ್ರಿಮೂರ್ತಿಗಳ ಸಂಗಮದ ಸಮ್ಮಿಲನದ ಸಂಯುಕ್ತ ಆಶ್ರಯದಲ್ಲಿ ಹಂಬಲದ ಬೆಂಬಲದ ಪಂದ್ಯಾವಳಿ ಸಾರ್ಥಕವಾಗಿ ಫೈನಲ್ ಆಕಾರದಲ್ಲಿ. ಅದೇ ರೀತಿಯಲ್ಲಿ ಸಾಕಷ್ಟು ಮಂದಿ ನಿರ್ದೇಶಕರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಪಂದ್ಯಾವಳಿಯ ಬೆನ್ನೆಲುಬಾಗಿ ನಾಗೇಂದ್ರ ಬಾಬು, ರಾಜೀವ್, ನಟರಾಜ್, ಸೈಯದ್ ಇಸ್ಮಾಯಿಲ್, ಮುಹೀಬ್, ಫಾರೂಕ್ ಅಹ್ಮದ್, ಟುಟು ಟಾಯ್ಸ್ ಅಂಡ್ ಸ್ಪೋರ್ಟ್ಸ್ನ ಮಾಲಕರು. ಆ ನಿಟ್ಟಿನಲ್ಲಿ ರಿವರ್ಸ್ನಲ್ಲಿ ಆಕರ್ಷಕ, ಅತ್ಯಾಕರ್ಷಕ, ಚಿತ್ತಾಕರ್ಷಕ ಹೊಡೆತವನ್ನ ಕಂಡುಕೊಂಡ್ರು. ಶಾರ್ಗದಲ್ಲಿ ಬುಲೆಟ್ ಬೌಂಡರಿಯೂ ಸಹ ತಂಡಕ್ಕೆ. ರಾಮಕೃಷ್ಣ ರಾಮಣ್ಣರವರ ಈ ಒಂದು ಪ್ರೀತಿಯ ಹೆಸರಿನಲ್ಲಿ 42 ಊಟಗಳು, ಈ 44 ಊಟಗಳು ಅಡಕವಾಗ್ತದೆ. ತಮ್ಮ ಒಂದು ಸುದೀರ್ಘವಾದ ಮ್ಯಾರಥಾನ್ ಇನ್ನಿಂಗ್ಸ್ ನಲ್ಲಿ ಅಜೇಯವಾಗಿ 44 ಊಟಗಳನ್ನು ಕಲೆ ಹಾಕಿ ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಿರುಸಿನ ಹೊಡೆತ. ಇದೀಗ ರಾಮಕೃಷ್ಣರವರ ಇನ್ನಿಂಗ್ಸ್ ಅಂತ್ಯವನ್ನ ಕಂಡುಕೊಳ್ತಾ ಇದೆ. ಒಂದು ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆಯನ್ನ ಅತ್ಯುತ್ತಮವಾಗಿ ನಿಯೋಜಿಸಿದ್ರು ಸಹ ಅನ್ಸರ್ ರವರ ಸುರಕ್ಷಿತ ಬೊಗಸೆಯಲ್ಲಿ ಕ್ಯಾಚ್ ಅನ್ನು ಪಡೆದುಕೊಂಡು 42 ಓಟಗಳ ಒಂದು ಬಿರುಸಿನ ವಿಧ್ವಂಸಕ ವಿಸ್ಫೋಟಕ ಹೊಡೆತಗಳೊಂದಿಗೆ ಪ್ರೇಕ್ಷಕರ ಮನರಂಜಿಸಿದಂತಹ ಆಟಗಾರ ರಾಮಕೃಷ್ಣರವರು. ಬರಲಿ ಪ್ರೇಕ್ಷಕರೇ, ನಿಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ. ಪ್ರೇಕ್ಷಕರೇ, ನಿಮ್ಮ ಚಪ್ಪಾಳೆ, ನಿಮ್ಮ ಶಿಳ್ಳೆ, ಕೇಕೆ, ಕರತಾಡನ ಹರ್ಷೋದ್ಗಾರಗಳೇ ಒಬ್ಬ ಆಟಗಾರನಿಗೆ ನೀವು ಕೊಡುವಂತಹ ಶ್ರೀರಕ್ಷೆಯಂತಹ ಒಂದು ಧನಾತ್ಮಕ ಅಂಶವಾಗಿರ್ತದೆ, ಪಾಸಿಟಿವ್ ಎನರ್ಜಿ. ಆ ನಿಟ್ಟಿನಲ್ಲಿ ತಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಚಪ್ಪಾಳೆ. ಆ ನಿಟ್ಟಿನಲ್ಲಿ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. ಬೆಂಗಳೂರಿಂದ ಬಿಜೆಪಿ ಕಾರ್ಯಕರ್ತರೊಬ್ಬರು ಬಂದಿದ್ದಾರೆ ಅಂತ ಸ್ವಲ್ಪ ಹೇಳಿ.
ಕೊನೆಗೂ ಮನ್ಸೂರ್ ರವರು ಎದುರಾಳಿಯ ದೈತ್ಯ ತಿಮಿಂಗಿಲವನ್ನು ತಮ್ಮ ಬಲೆಯಲ್ಲಿ ಕೆಡವಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಹೊಸ ಆಟಗಾರ ನಾಗರಾಜ್ ಆ ನಿಟ್ಟಿನಲ್ಲಿ ಫುಲ್ಲರ್ ಲೆಂತ್ ರೂಪದಲ್ಲಿ ಬಿದ್ದಂತ ಚೆಂಡು ಶಾರ್ಟ್ ಎಕ್ಸ್ಟ್ರಾ ಕವರ್ನಲ್ಲಿ ಉತ್ತಮವಾದ ಕ್ಷೇತ್ರಕ್ಷಣೆಗೆ ಯತ್ನಿಸಿದ್ರು. ಕೊಂಚ ಮಟ್ಟಿಗೆ ಅವರನ್ನ ವಂಚಿಸಿದ ಚೆಂಡು ಒಂದು ಊಟಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅನ್ನುವ ಮಾತಿದೆ. ಆ ನಿಟ್ಟಿನಲ್ಲಿ ಈ ಒಂದು ಫೈನಲ್ ಅಖಾಡದಲ್ಲಿ ಎರಡೂ ತಂಡಗಳು ಎಚ್ಚರಿಕೆಯ ಹೆಜ್ಜೆಯನ್ನು ನಡೆಸಬೇಕಾಗ್ತದೆ. ಬಂದ ಅವಕಾಶವನ್ನ ಬಾಚಿ ತಬ್ಬಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಮುನ್ನುಗ್ಗಿ ಆಡಿದ್ರು. ಫುಲ್ ಟಾಸ್ ರೂಪದಲ್ಲಿ ಪರಿವರ್ತಿಸಿ ಒಂದು ಊಟವ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 50 ಅರ್ಧ ಶತಕ, ಹಾಫ್ ಸೆಂಚುರಿ ಫಾರ್ ದ ಟೀಮ್. ಟೋಟಲ್ ಟೀಮ್ ಸ್ಕೋರ್ ಇಸ್ ಎಕ್ಸಾಕ್ಟ್ಲಿ 50 ರನ್ಸ್. ಮತ್ತೆ ಅಕ್ರಾಸ್ ದ ಲೈನ್ ನಲ್ಲಿ ಅತ್ಯುತ್ತಮ ಮಟ್ಟದ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಸರಿಯಾದ ಸ್ಪರ್ಶವನ್ನ ಕಂಡುಕೊಳ್ತಾ ಇಲ್ಲ. ನಾಗರಾಜ್ ರವರು ಆ ನಿಟ್ಟಿನಲ್ಲಿ ಮನ್ಸೂರ್ ಕೊಂಚ ಮಟ್ಟಿಗೆ ಈ ಒಂದು ಪಂದ್ಯದಲ್ಲಿ ಇದೀಗ ಹಿಡಿತವನ್ನ ಬಿಗಿಯಾಗಿಸ್ತಾ ಇದ್ದಾರೆ. ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಎಸ್ತುಗಾರಿಕೆಯನ್ನ ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಮತ್ತೆ ಈ ಒಂದು ಚುಕ್ಕಿ ಎಸ್ತೊಂದಿಗೆ ಓವರ್ ಪರಿಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಂತಹ 5 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 441 ಕ್ಷಮಿಸಿ 50 ಓಟಗಳು. ಎರಡು ಪ್ರಮುಖ ಹುದ್ದೆಗಳ ಆಘಾತದಲ್ಲಿ ಮುಕ್ತಾಯ ಕಂಡಂತಹ ಓವರ್ ಸಂಖ್ಯೆ 5. ಇದೀಗ ಇನ್ನುಳಿದ 18 ಎಸೆತಗಳ ಮುಂದೆ ಆದಷ್ಟು ಓಟಗಳನ್ನ ಕಾಲೇ ಹಾಕ್ತಾರಂತ ಕಾದು ನೋಡಬೇಕು FCC. ಆ ನಿಟ್ಟಿನಲ್ಲಿ ತಂಡದ ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ ಜಬ್ಬಾರ್ ಅವರನ್ನ ಬೌಲಿಂಗ್ ನಲ್ಲಿ ಕರೆತರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಹೊಡೆತ ಇದೀಗ ತಂಡಕ್ಕೆ ಒಂದು ಊಟವನ್ನ ತಂದುಕೊಡ್ತಾ ಇದೆ. ಬ್ಯಾಕ್ ಫುಟ್ ನಲ್ಲಿ ಅತ್ಯುತ್ತಮವಾದ ಕಟ್ ಶಾಟ್ ನ ಒಂದು ಪಂಚ್ ಅನ್ನ ಕೊಟ್ಟರು. ಒಂದು ಊಟ ಸುಲಭದಾಯಕವಾಗಿ ಲಭಿಸ್ತಾ ಇದೆ. ತಂಡದ ಮೊತ್ತ 51. ಬೌಲಿಂಗ್ ನಲ್ಲಿ ಜಬ್ಬಾರ್. ಸ್ವಲ್ಪ ಮಟ್ಟಿಗೆ ಬ್ಯಾಟ್ಸ್ಮನ್ ಅವರಿಗೆ ಗೊಂದಲವನ್ನು ಕಂಡುಕೊಳ್ಳುವಂತಹ ಒಂದು ಎಸೆತವಾಗಿತ್ತು. ಆದರೂ ಸಹ ಒಂದು ಓಟವನ್ನು ಅತ್ಯುತ್ತಮವಾಗಿ ಕಂಡುಕೊಂಡ್ರು ಸಹ. ಮುನ್ನುಗ್ಗಿ ಡ್ಯಾನ್ಸಿಂಗ್ ಡೌನ್ ದ ಟ್ರಾಕ್ ನಲ್ಲಿ ಅತ್ಯುತ್ತಮ ಒಂದು ಹೊಡೆತವನ್ನು ಕಂಡುಕೊಂಡ್ರು. ಆ ಒಂದು ಹೊಡೆತ ತಂಡಕ್ಕೆ ಇದೀಗ ಒಂದು ಊಟವನ್ನ ತಂದು ಕೊಡ್ತಾ ಇದೆ ಸಹ. ಜಬ್ಬರ್ ಅವರು ವಿಕೆಟ್ ಪಡೆದಲ್ಲಿ ಬಸೀಲ್ ಅವರಿಂದ 500 ರೂಪಾಯಿ ಬಹುಮಾನವಿರುತ್ತದೆ. ರಫೇಲ್ ಅವರಿಂದ 100 ರೂಪಾಯಿ. ಸೋನಿ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಖಾಲಿ ಜಾಗವನ್ನ ಭರ್ತಿ ಮಾಡುವ ನಿಟ್ಟಿನಲ್ಲಿ ಅತ್ಯಾಕರ್ಷಕ ಚಿತ್ತಾಕರ್ಷಕ ಬೌಂಡರಿಯೂ ಸಹ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 57.
6ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 57. ಆ ನಿಟ್ಟಿನಲ್ಲಿ ಮತ್ತೊಂದು ಅತ್ಯುತ್ತಮ ಮಟ್ಟದ ಒಂದು ಹೊಡೆತ. ಇದೀಗ ಮೈದಾನದ ಅಷ್ಟ ದಿಕ್ಕುಗಳಿಂದ ದಶ ದಿಕ್ಕುಗಳಿಗೆ ಚೆಂಡು ದರ್ಶನವನ್ನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಇದೀಗ 61. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ರಿವರ್ಸಿಪ್ ಮೊರೆ ಹೋದ್ರು. ತಾನು ಊಹೆ ಮಾಡಿದಕ್ಕೂ ನಿಲುಕದಂತಹ ಒಂದು ಎಸೆತವಾಗಿತ್ತು. ಕೊನೆಗೂ ಒಂದೂಟ ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 62 ಊಟಗಳು. ಮುಕ್ತಾಯ ಕಂಡ ಓವರ್ ಸಂಖ್ಯೆ 6. 10ಕ್ಕೂ ಮಿಕ್ಕಿದಂತಹ ಕರೆಂಟ್ ರನ್ ರೇಟ್ ಅನ್ನು ಕಂಡುಕೊಳ್ತಾ ಇದೆ ತಂಡ. ಪ್ರಸ್ತುತ ಈ ಒಂದು ಪಂದ್ಯಾವಳಿಯ ಅಧಿಪತಿ ಕಾಳಗ ಈ ಒಂದು ಪಂದ್ಯ. ಆ ನಿಟ್ಟಿನಲ್ಲಿ 2 ತಂಡಗಳು ಒಂದು ರೀತಿಯಲ್ಲಿ ಮಿಲಿಟರಿ ಮೆಂಟಲ್ ಟಫ್ನೆಸ್ ಅಂತಾರೆ. ಸೈನಿಕರ ಮನೋಸ್ಥೈರ್ಯದೊಂದಿಗೆ ವರ್ಲ್ಡ್ ಆಫ್ ಕಾನ್ಫಿಡೆನ್ಸ್ ಜೊತೆಗೆ ಪಾಸಿಟಿವ್ ಎನರ್ಜಿಯನ್ನು ಕಂಡುಕೊಳ್ಳಬೇಕು. ಕ್ರಿಕೆಟ್ನಲ್ಲಿ ಅಂಡರ್ ಎಸ್ಟಿಮೇಷನ್, ಓವರ್ ಕಾನ್ಫಿಡೆನ್ಸ್ ಇದಕ್ಕೆ ಜಾಗ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಪಂದ್ಯದ ಮುಂದುವರಿಕೆಯೂ ಸಹ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಊಟಗಳು ಲಭಿಸ್ತಾ ಇಲ್ಲ. ಅಂದು ನೆಪೋಲಿಯನ್ ಬೋನಪಾರ್ಟೆ ವಿಶ್ವ ಕಂಡಂತಹ ಸುಪ್ರಸಿದ್ಧ ಸಾಮ್ರಾಟ ಚಕ್ರವರ್ತಿ ಅನಭಿಷಕ್ತ ದೊರೆ ಅನಿಸಿಕೊಂಡಿದ್ದಂತಹ ಆ ನೆಪೋಲಿಯನ್ ಹೇಳುವ ಮಾತು ಇಂಪಾಸಿಬಿಲಿಟಿ ಆ ವರ್ಡ್ ಓನ್ಲಿ ಟು ಬಿ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್ ಅನ್ನುವ ಮಾತು. ಆ ನಿಟ್ಟಿನಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಊಟಗಳು ಲಭಿಸ್ತಾ ಇಲ್ಲ. ಸತತ 2 ಚಿನ್ನದ ಮೊಟ್ಟೆಯಂತಹ ಎಸೆತಗಳು ಅನ್ಸರ್ ಅವರಿಂದ. ಆ ನಿಟ್ಟಿನಲ್ಲಿ ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆ. ಹೌದು, ನವೆಂಬರ್ 1 ನಮ್ಮ ಕನ್ನಡ ರಾಜ್ಯೋತ್ಸವ. ನವೆಂಬರ್ ತಿಂಗಳೆಲ್ಲವೂ ಕನ್ನಡ ರಾಜ್ಯೋತ್ಸವವೇ, ಅದರಲ್ಲಿ 2 ಮಾತಿಲ್ಲ. ಆ ನಿಟ್ಟಿನಲ್ಲಿ ಪಂದ್ಯಾವಳಿಯೂ ಸಹ ಇದೇ ತಿಂಗಳಲ್ಲಿ ಸಾಗಿ ಬರ್ತಾ ಇದೆ. ಸ್ಲಾಟ್ ನಲ್ಲಿದ್ದಂತ ಚೆಂಡಿಗೆ ಅತ್ಯಾಕರ್ಷಕ ಶೈಲಿಯ ಹೊಡೆತ. ಇಟ್ಸ್ ಗೋಯಿಂಗ್ ದಸಬಿಗಿ. ವಾಟ್ ಅ ಮ್ಯಾಗ್ನಿಫಿಷೆಂಟ್ ಸ್ಟ್ರೈಕ್. ಆ ನಿಟ್ಟಿನಲ್ಲಿ ಮತ್ತೆ ರೋಚಕ ಕಿಚ್ಚನ್ನು ಹಚ್ತಾ ಇದ್ದಾರೆ ಈ ಇಬ್ಬರು ಬ್ಯಾಟ್ಸ್ಮನ್ಗಳು. ನಾಗರಾಜ್ ಕಿಂಗ್ ಕೋಬ್ರಾ ಸ್ಪಿಟಿಂಗ್ ದ ಫೈರ್. ಮತ್ತೊಂದು ಸ್ಲಾಟ್ ನಲ್ಲಿದ್ದಂತ ಚೆಂಡಿಗೆ ಡೀಪ್ ಲಾಂಗ್ ಆಫ್ ನಲ್ಲಿ ಹೊಡೆದ್ರು. ಒಂದರ ಬದಲಿಗೆ ಅವಳಿ ಓಟವನ್ನು ಸಹ ಮಿಂಚಿನ ಗತಿಯಲ್ಲಿ ಜಿಂಕೆಯಂತಹ ಮಿಂಚಿನ ಪಾದರಸದ ಒಂದು ಓಟವನ್ನ ಪೂರೈಸಿದ್ರು ಸಹ. ತಂಡದ ಒಟ್ಟು ಮೊತ್ತ 71 ಈ ಒಂದು ಸನ್ನಿವೇಶದಲ್ಲಿ ಕ್ಷೇತ್ರ ರಕ್ಷಕ ಇದೀಗ ಪ್ರೇಕ್ಷಕರಾಗಬೇಕಿತ್ತು. ಕೆಲವೊಮ್ಮೆ ಅನ್ಇವನ್ ಬೌನ್ಸ್ ಆಗ್ತದೆ. ಆ ನಿಟ್ಟಿನಲ್ಲಿ ಕ್ಷೇತ್ರ ರಕ್ಷಕ ಒಮ್ಮೆ ಕ್ಯಾಚ್ ಪಡೆಯಲು, ಬೌನ್ಸ್ ಆದ ನಂತರ ತಡೆಯಲು ಅನ್ನುವ ಲೆಕ್ಕಾಚಾರದ ಒಂದು ಡಬಲ್ ಮೈಂಡ್ ನಲ್ಲಿದ್ರು. ಅವರ ಊಹೆಗೆ ನಿಲುಕದ ಒಂದು ಬೌನ್ಸ್ ಅನ್ನು ಪಡೆದುಕೊಳ್ಳುತ್ತಾ 1 ಬೌನ್ಸ್ ಫಾರ್ 4 ರನ್ಸ್ ಅನ್ನುವ ನಿಟ್ಟಿನಲ್ಲಿ 4 ಓಟಗಳು.
Oh my goodness! Another one. That's hitting the wall of this building. What a magnificent sixer! This guy is in no mood to defend. He is punishing the ball with an immense muscle power. No ground is big enough. He can crumble. ಆ ನಿಟ್ಟಿನಲ್ಲಿ ಈ ಒಬ್ಬ ಆಟಗಾರ ಎದುರಾಳಿ ಪಾಳೆಗೆ ಕಬ್ಬಿಣದ ಕಡಲೆ ಆಗ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 81. This guy has such a caliber. He can crumble, he can pulverize any bowling attack into powder. He has got such a tremendous, terrific caliber, no doubt about it. Score moves on to 81. ಆ ನಿಟ್ಟಿನಲ್ಲಿ ಫೈನಲ್ ಅಖಾಡದಲ್ಲಿ ಆ ನಿಟ್ಟಿನಲ್ಲಿ ಜಬ್ಬಾರ್ ಅವರು ಅಂತಿಮ ಓವರ್ಗಾಗಿ ಈ ಒಂದು ಮತ್ತೊಂದು ಊಟವನ್ನ ಕಂಡುಕೊಳ್ತಾ ಇದ್ದಾರೆ. ಜಬ್ಬಾರ್ ಅಂತಿಮ ಓವರ್ನ ಚಾಲ್ತಿಯಲ್ಲಿ. ಆ ರೇಡಿಯೋನಲ್ಲಿ ಈ ಒಂದು ಹೊಡೆತ ಇದೀಗ ಕ್ಯಾಚ್ ಆಗುವ ಸಾಧ್ಯತೆ. ಹೌದು, ಸುರಕ್ಷಿತ ಬೊಗಸೆಯನ್ನ ಕಂಡುಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಇದೀಗ ವಿಕೆಟ್ ಪತನವಾಗ್ತಾ ಇದೆ. ನಾಗರಾಜ್ ರವರ ಒಂದು ಚಿತ್ತಾಕರ್ಷಕ ಮೈದಾನದ 360 ಡಿಗ್ರಿ ಅರೌಂಡ್ ದ ಗ್ರೌಂಡ್ ನಲ್ಲಿ ಆಕರ್ಷಕ ಚಿತ್ತಾಕರ್ಷಕ ಹೊಡೆತಗಳೊಂದಿಗೆ ಪ್ರೇಕ್ಷಕರ ಮನರಂಜಿಸಿದ ಆಟಗಾರ ಇದೀಗ ಬ್ಯಾಕ್ ಟು ದ ಪವಿಲಿಯನ್. ನಾಗರಾಜ್ 29 ಓಟಗಳ ಮತ್ತೊಂದು ಅತ್ಯುತ್ತಮ ಇನ್ನಿಂಗ್ಸ್ ನ ಕೊಡುಗೆಯನ್ನು ಕೊಟ್ಟರು. ಆರಂಭಿಕ ಹಂತದಲ್ಲಿ ರಾಮಕೃಷ್ಣರವರು ಸಹ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ನಲ್ಲಿ 42 ಓಟಗಳನ್ನು ಕಲೆ ಹಾಕಿದ್ರು. ತಂಡದ ಮೊತ್ತ 82 ಚಾಲ್ತಿಯ ಅಂತಿಮ 8ನೇ ಓವರ್ನಲ್ಲಿ ಈ ಒಂದು ಫೈನಲ್ ಅಖಾಡದಲ್ಲಿ ಇದೀಗ ಮತ್ತೋರ್ವ ಆಟಗಾರ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಮಹೇಂದ್ರ ಮಹಿ. ವೇಗದಲ್ಲಿ ರಿವರ್ಸ್ ಕಂಡುಕೊಂಡ್ರು. ಅದು ಅತ್ಯುತ್ತಮವಾಗಿ ಬೌಂಡರಿಯಾಗಿ ಪರಿವರ್ತನೆ ಆಗ್ತಾ ಇದೆ ಸಹ. ಯಾವುದೇ ಕ್ಷಣದಲ್ಲಿ ರಕ್ಷಣಾತ್ಮಕ ಆಟ ಅನ್ನುವುದಕ್ಕೆ ನಾನು ನೋಡಿಕೊಳ್ಳುವುದಿಲ್ಲ. ಏನಿದ್ರು ನನ್ನದು ಆಕ್ರಮಣಕಾರಿ ರಣನೀತಿ ಅನ್ನುವುದು ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಸಹ ಈ ಒಂದು ಪಂದ್ಯದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. FCCಯ ಪರವಾಗಿ ಅಂತಿಮ ಓವರ್ನ ಚಾಲ್ತಿಯಲ್ಲಿದೆ. Last 3 more balls to go. Score still remain on 86 runs on the board. ಈ ಬಾರಿಯೂ ಮತ್ತೆ ಅದೇ ರೀತಿಯ ಹೊಡೆತದ ಫ್ಲಾಶ್ ಬ್ಯಾಕ್ ಹೈಲೈಟ್ಸ್ಗೆ ಹೋದರು. ಆದರೆ ಪೂರ್ಣಾಂತರವಾಗಿ ಬಿದ್ದ ಚೆಂಡು ನೇರವಾಗಿ ಲೆಗ್ ಸ್ಟಂಪ್ಗೆ ಚುಂಬಿಸ್ತಾ ಇದೆ. ವಿಕೆಟ್ ದಾರಿಗುರುಳುತ್ತಾ ಇದೆ. ಫೈನಲ್ ಅಖಾಡ ಸಾಕಷ್ಟು ರೋಚಕ ರೋಮಾಂಚನಕಾರಿ ಜಿದ್ದಿನ ಪಂದ್ಯ. ಪ್ರೇಕ್ಷಕರಿಗೆ ಈ ಒಂದು ಪಂದ್ಯ ಕೊನೆಯ ಹಂತದವರೆಗೂ ಜಿಮ್ಮಿ ಕಳ್ಸೋ ರಾಮ, ಜಿಮ್ಮಿ ಅಶೋಕ್. ಆ ನಿಟ್ಟಿನಲ್ಲಿ ತಂಡದ ಮತ್ತೋರ್ವ ತೂಕದ ಆಟಗಾರರು ತೂಕದ ಹೊಡೆತವನ್ನ ಕಂಡುಕೊಳ್ತಾರಂತ ಕಾದು ನೋಡಬೇಕು. ತಂಡಕ್ಕೆ ಅತ್ಯುತ್ತಮವಾದ ಒಂದು ಉಪಯುಕ್ತ ಕಾಣಿಕೆಯನ್ನು ನೀಡ್ತಾರಂತ. ಆ ನಿಟ್ಟಿನಲ್ಲಿ ಸ್ವಾಮಿಯವರ ಆಗಮನ.
ತಮ್ಮ ಒಂದು ಕಟ್ಟುಮಸ್ತಾದ ದೇಹದಲ್ಲಿ ಸರಿಯಾದ ಹೊಡೆತವನ್ನು ಕ್ರೀಡಾಂಗಣದಿಂದ ಹೊರ ಭಾಗಕ್ಕೆ ಚೆಂಡನ್ನು ಬಡಿದಟ್ಟಬಲ್ಲ ಆಟಗಾರ. ಆ ನಿಟ್ಟಿನಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಪಾವಾಡ ಸದೃಶ ರೀತಿಯಲ್ಲಿ ಪಾರಾದ್ರು ಸ್ವಾಮಿ. ಈ ಒಂಟಿ ಓಟದೊಂದಿಗೆ ತಂಡದ ಒಟ್ಟು ಮೊತ್ತ 87. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಮುನ್ನುಗ್ಗಿ ಆಡಲು ಪ್ರಯತ್ನಿಸಿದ್ರು. ಇದು ಸಹ ಚುಕ್ಕಿ ಎಸೆತ ಜೊತೆಗೆ ಸ್ಟಂಪ್ ಔಟ್ ಅನ್ನುವ ನಿಟ್ಟಿನಲ್ಲಿ ಈ ಒಂದು ತೀರ್ಪು. ಈತ 87 ಓಟಗಳನ್ನ ಕಲೆ ಹಾಕಿರ್ತಕ್ಕಂತಹ ತಂಡ FCC ಎದುರಾಳಿಗೆ ಸರಿಯಾಗಿ 8-88 ಒಂದು ಬೃಹತ್ ಮೊತ್ತದ ಒಂದು ಮೌಂಟ್ ಎವರೆಸ್ಟ್ ನಂತಹ ಸವಾಲಿನ ಮೊತ್ತವನ್ನು ನೀಡ್ತಾ ಇದೆ. ಸರಿಯಾಗಿ 11 ರನ್ಗಳ ಒಂದು ರಿಕ್ವೈರ್ಡ್ ರನ್ ರೇಟ್ ಅನ್ನ ಕಂಡುಕೊಳ್ತಾ ಇದೆ. ಪ್ರಸ್ತುತ ಈ ಒಂದು ಫೈನಲ್ ಆಕಾರದ ಒಂದು ಪಂದ್ಯ. ಇದೀಗ ಈ ದಿನ ಕನ್ನಡ ಚಲನಚಿತ್ರ ರಂಗ ಕಂಡಂತಹ ಅದ್ಭುತ ಚಲನಚಿತ್ರ ನಟರಲ್ಲಿ ಒಬ್ಬರು ಆಗಿದ್ದಂತಹ ಶಂಕರ್ ನಾಗ್ರವರು, ಆಟೋ ಶಂಕರ್ ಎಂಬ ಅನ್ವರ್ಥನಾಮವನ್ನು ಕಂಡುಕೊಂಡಂತವರು. ಅವರ ಜನ್ಮದಿನ. ಆ ನಿಟ್ಟಿನಲ್ಲಿ ಆ ಜನ್ಮದಿನದ ಶುಭಾಶಯಗಳನ್ನ ಸಮರ್ಪಿಸುತ್ತಾ ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಗೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯ ಈ ಭಾಗದ ಅತಿಥಿ ಅಭ್ಯುಗತ ಮಹನೀಯರಿಗೂ ಮತ್ತೊಮ್ಮೆ ನಾವು ಆತ್ಮೀಯ ಅಭಿಮಾನದ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಮರ್ಪಿಸ್ತೇವೆ. ಹಲೋ ಬುಟ್ಟುಬಾಯಿ ರಾಮಣ್ಣ ಬಂದ್ರೆ ರಾಮಣ್ಣ ಇದೀಗ ಬಂದ್ರು 1 ನಿಮಿಷ ಬಂದ್ರು. ಮುಂದಿನ ಹಂತದ ವೀಕ್ಷಕ ವಿವರಣೆಗಾಗಿ ಚಿಕ್ಕಮಗಳೂರಿನ ಮತ್ತೊಂದು ದನಿ ಕರ್ನಾಟಕ ರಾಜ್ಯದ ಕಾಫಿಯ ಕಣಿವೆ ಚಿಕ್ಕಮಗಳೂರಿನ ಕರ್ನಾಟಕ ರಾಜ್ಯದ ಮತ್ತೋರ್ವ ಹೆಸರಾದ ಹೆಮ್ಮೆಯ ವೀಕ್ಷಕ ವರ್ಣಗರ ನಮ್ಮ ಆತ್ಮೀಯ ಮಿತ್ರರು ಆದಂತಹ ಶ್ರೀಯುತ ಪ್ರಮೋದ್ ಚಿಕ್ಕಮಗಳೂರು ಇವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಈ ಒಂದು ಫೈನಲ್ ಕದನದಲ್ಲಿ ಹಲೋ ಸುಲ್ತಾನ್ ಲೆಜೆಂಡ್ಸ್ ತಂಡದ ಬೌಲರ್ ಜಬ್ಬರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅವ್ರಿಗೆ ಬಹುಮಾನ ದಯವಿಟ್ಟು ಸ್ವೀಕರಿಸಬೇಕು. ಜಬ್ಬರ್ ಅವರೇ ನೋಡಿ. ಫೋರ್ಟ್ ಚಿತ್ತರ್ಸ್ ತಂಡದ ಐಕಾನ್ ಪ್ಲೇಯರ್ ಅಂತ ಮಸೂಲ್ಲರ್ ಅವರು 1000 ರೂಪಾಯಿ ನಗದಾಗಿ ಕೊಡ್ತಾ ಇದ್ದಾರೆ ಜಬ್ಬರ್ ಅವರಿಗೆ. ಬೌಲಿಂಗ್ ವಿಕೆಟ್ ಗಮನಿಸಿ ಎಲ್ಲ ಚಪ್ಪಾಳೆ ಮುಖಾಂತರ ಅಭಿನಯಿಸಬೇಕು.
ಧನ್ಯವಾದಗಳು ಜಲೀಲ್ ರವರೇ, ಜಲೀಲ್ ಮೂಡಿಗೆರೆ ಧನ್ಯವಾದ ತಿಳಿಯಪಡಿಸ್ತಾ ಅಂಕಣ ಭಾಗದಲ್ಲಿ ಸಾಗ್ತಾ ಇದ್ದಾವೆ. ದಿನದಾಟದ 3 ದಿನಗಳ ಮುಕ್ತಾಯಕ್ಕೆ ಬರ್ತಾ ಇದ್ದಾವೆ. ಶುಕ್ರವಾರದ ಅಮೃತಾಸನ ಮುಖಾಂತರವಾಗಿ ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ನುಡಿಯನ್ನು ನುಡಿದಿರ್ತಕ್ಕಂಥ ತನ್ನ ಎಲ್ಲ ವ್ಯವಸ್ಥಾಪಕ ಸಿಬ್ಬಂದಿಗಳಿಗೆ ಒಂದೆಡೆ ಅಭಿನಂದಿಸಿಕೊಳ್ತಾ ಪಂದ್ಯಾಟದ ಮೊದಲ 88 ಸತತವಾಗಿ ಯಾವುದೇ ತಂಡ ಕೂಡ ದಾಖಲಿಸದ ಮೊತ್ತವನ್ನು ದಾಖಲಿಸಿಕೊಂಡು ತನ್ನ ಒಳ್ಳೆಯದಾಗಿ ಸೂಚನೆ ಬರ್ತಾ ಇದೆ. ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಮೊದಲನೇ 6 ಹೊಡೆಯವರಿಗೆ ಸದನವಾಗಿ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. 2025ರ ಲೆಜೆಂಡ್ಸ್ ಕಪ್ ಬಹಳಷ್ಟು ಶ್ರೀಮಂತಿಗೆ ದಾಖಲೆಯ ಸ್ವರ್ಣಾಕ್ಷರಗಳಲ್ಲಿ ಬರೆತಕ್ಕಂಥ ವ್ಯವಸ್ಥಿತ ಪಂದ್ಯಾಟ. ಈ ನಡುವೆ ತೀರಾ ಶಾರ್ಟ್ ಆಗಿತ್ತು, ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಲಭಿಸ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಡಿಪೆಕ್ಷ ಕವರ್ಸ್ ಭಾಗದಲ್ಲಿ 1-1ರ ಬದಲಿ 2. ಮೊದಲ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಕೂಡ FCC ಮತ್ತು ಸುಲ್ತಾನ್ ವಾರಿಯರ್ಸ್ ತಂಡ ಪೈಪೋಟಿ ಇಟ್ಟಿದ್ರು. ಆ ಮೊದಲ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಸುಲ್ತಾನ್ ಅನ್ನು ಮಡಿಸಿದ್ರು. ಇವಾಗ ಎರಡನೇ ಕ್ವಾಲಿಫೈಯರ್ ಅನ್ನು ಜಯಿಸಿಕೊಂಡು ಮತ್ತೆ ಫೈನಲ್ ಎಂಟ್ರಿಯನ್ನು ಸುಲ್ತಾನ್ ಕಾಣ್ತಾ ಇದೆ. ಇವಾಗ ಮತ್ತೆ ಫೈನಲ್ ಕಾಳಗಕ್ಕೆ ಸರಿಸಾಟಿಯಾಗಿ ನಿಲ್ತಾ ಇದೆ. ಹಂತದಲ್ಲಿ ಕ್ಲೀನ್ ಬೋಲ್ಡ್ ಹುದ್ದಾರಿ ಆಘಾತ ಒಪ್ಪಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಸುಗಾರಿಕೆ ಭಾಗವನ್ನು ಕಂಡುಕೊಂಡಿರ್ತಕ್ಕಂಥ ಆಟಗಾರರು ಕೂಡ ಮನೋರಂಜನೆ ಬಹಳಷ್ಟಿದ್ರು ಕೂಡ ಪಂದ್ಯಾಟದ ಜಯ ಕೂಡ ಸತತವಾಗಿ ಆರಂಭಿಕ ಹಂತದಲ್ಲಿ ಅಡಿಪಾಯವನ್ನು ಹಾಕಿಕೊಡ್ತಾ ಇದ್ದಾರೆ. ಸುಲ್ತಾನ್ ಲೆಜೆಂಡ್ಸ್ ಆರಂಭಿಕ ಕೊಂಡಿ ಕಳಿಸಿ ಬಿಡ್ತಾ ಇದೆ. 88ರ ಬಿಗ್ ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿರ್ತಕ್ಕಂಥ ಆರಂಭಿಕ ಕೊಂಡಿಗಳು ನೆಲಕ್ಕುರುಳ್ತಾ ಇದೆ. ಬ್ರೇಕ್ ಥ್ರೂ. ಹಲೋ, ರಾಮಣ್ಣವ್ರಿಗೂ ಸೂಚನೆ. ಹ್ಯಾಟ್ರಿಕ್ ಕ್ರಿಕೆಟ್ ಕಬಡ್ಡಿಯಲ್ಲಿ ಸುವರ್ಣ ತಂಡದ ಆಟಗಾರರಂತ ಸಿದ್ಧ ಹಾಗೂ ಸೋಡದ ಆಟಗಾರರಿಂದ 5,000 ರೂಪಾಯಿ ರಾಮಣ್ಣನವರಿಗೆ. ನಡುವೆ ಸಗನ ಎಸೆದ ಕವರ್ಸ್ ಮೇಲ್ಭಾಗದಲ್ಲಿ ದಬ್ಬಿದ್ರು ಓಟಗಳಿಗೆ ಅವಕಾಶಗಳನ್ನು ನೀಡಿಕೊಡ್ತಾ ಇದೆ. ಒಂದೋಟದ ಸೇರ್ಪಡೆಯು ಕೂಡ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಬಹಳಷ್ಟು ಸುಂದರತೆಯ ಫೈನಲ್ ಕಾಳಗ, ಅಂತಿಮ ದಿನದ ಅಂತಿಮ ಪಂದ್ಯಾಟ. ತಟಿಮಟಿ ಓಟವನ್ನು ಕಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಕೂಡ 88ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿರ್ತಕ್ಕಂಥ ಆರಂಭಿಕದ ಬ್ರೇಕ್ ಥ್ರೂ ಬಳಿಕ ಮತ್ತೆ ರೊಟೇಟ್ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ ಕೂಡ ಈತ ಮತ್ತೆ ಒಂದು ಓಟದ ಪೂರೈಕೆ ಪಾಯಿಂಟ್ ಭಾಗದಲ್ಲಿ ದಬ್ಬಿದ್ರು. ಒಂಟಿ ಓಟಗಳಿಗೆ ಅವಕಾಶವನ್ನು ಪೂರೈಸಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆಯು ಕೂಡ ಅಂತಿಮ ಇನ್ನೂ ಕೂಡ ಒಂದು ಚೆಂಡು ಬಾಕಿ ಉಳಿತಾ ಇದೆ. ರಾಮನ ಪಡೆಯುವಂತ ಎಲ್ಲ ವಿಕೆಟ್ ಕೂಡ 500 ರೂಗಳ ಘೋಷಣೆ ಮಾಡಿದ್ದಾರೆ ಹೊಳೆಯರಾದಂತ ಅರ್ಜುನ್. ಧನ್ಯವಾದಗಳು. ಈ ಹಂತದಲ್ಲಿ ಅಂತಿಮ ಚೆಂಡು ಫೈನಲ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳ
ಸೇರ್ಪಡೆ ಮುಖಾಂತರವಾಗಿ ಆಕರ್ಷಕ ಬರದ ಬೌಂಡ್ರಿ. ಈತ 10 ತಂಡದ ಒಟ್ಟಾರೆ ಮೊತ್ತ. ಸರಾಸರಿಯ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ 8 ಓವರ್ಗಳ ಪಂದ್ಯಾಟ ಸಮಿತಿಯ ನಡುವೆ ಪ್ರತಿ ಒಂದು 6 ಚೆಂಡಿನ ನಡುವೆ 11ರ ಆಸುಪಾಸೋಟವನ್ನು ದಾಖಲಿಸಿಕೊಳ್ಳಬೇಕಾಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಅದೃಷ್ಟದ ಅಣೆಪಟ್ಟಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ವಿದ್ಯಮಾನಕ್ಕೆ ಬಂದಾಗ ಯಾವುದೇ ಓರ್ವ ಜ್ಯೋತಿಷನು ಕೂಡ ಜ್ಯೋತಿಷವನ್ನು ನುಡಿತಾನಂತಾದ್ರೆ ಅವನನ್ನು ಮೂರ್ಖ ಎನ್ನುವಷ್ಟರ ಮಟ್ಟಿಗೆ ಚಿತ್ರಣಗಳು ಬದಲಾಗ್ತಾ ಇದೆ, ಫಲಿತಾಂಶಗಳ ಬದಲಾವಣೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಅದೇ ರೀತಿಯ ಪರಿಸ್ಥಿತಿಯ ನಿನ್ನೆ ಪಂದ್ಯಾಟ ಬಹಳಷ್ಟು ನೋಡುಗರ ಕಣ್ಣುಗಳಿಗೆ ಕಾಣಲ್ಪಟ್ಟಿದೆ. ಈತ 2ನೇ ಓವರ್ಗಾಗಿ ಡ್ಯಾನ್ಸಿಂಗ್ ಡ್ಯಾನಿಯಲ್ ಪ್ರಾಮುಖ್ಯತೆ ಪಂದ್ಯಾಟವನ್ನಾಡುವ ಸಮಯದಲ್ಲಿ ಜವಾಬ್ದಾರಿಗಳು ತನ್ನ ಹೆಗಲ ಮೇಲೆ ಒತ್ತುಕೊಂಡು ಪಂದ್ಯಾಟವನ್ನಾಡುವ ಸಂದರ್ಭದಲ್ಲಿ ಎಡವಟ್ಟಾದ್ರೆ ಪಂದ್ಯಾಟದ ಚಿತ್ರಣಗಳು ಕೂಡ ಬದಲಾಗ್ತದೆ. ಆ ನಿಟ್ಟಿನಲ್ಲಿ ಫೈನಲ್ ಕಾಳಗ ಕೊನೆಯ ಪಂದ್ಯಾಟ 2025ರ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು ಕೂಡ. ಈತ ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಊಟ ನಿಗೃತ ಚೆಂಡುಗಳು ಲಭಿಸ್ತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ ಉತ್ತಮ ರೀತಿಯಾಗಿ ಆರಂಭಿಕ ಹಂತದಲ್ಲಿ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. ಮತ್ತೆ ಡ್ಯಾನಿಯಲ್ ಈ ನಡುವೆ ಸಗಲ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಕೆಳ ಹಂಚಿಗೆ ತೂರಿ ಬಿಟ್ರು. ಗುಟ್ಟರಾಕ್ಷಕರ ಭದ್ರ ಬೊಗಸೆಯನ್ನು ಸೇರ್ತಾ ಇದೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮೂರನೇ ಬಾರಿಗೆ ತೀರಾ ಹೊರಭಾಗಕ್ಕೆ ಚಲಿಸ್ತಾ ಇದ್ದಾಗ ಚೆಂಡು ತನ್ನ ದಾಂಡಿನ ಮುಖಾಂತರವಾಗಿ ಕವರ್ಸ್ ಪಾಯಿಂಟ್ ಭಾಗಕ್ಕೆ ದಬ್ಬಿದ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದೋಟದ ಸೇರ್ಪಡೆ 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ 11ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಇನ್ನೂ ಕೂಡ ಪವರ್ ಪ್ಲೇ ಜಾರಿಯಲ್ಲಿದೆ. ಎಸೆತಗಾರ ಕ್ಷೇತ್ರರಕ್ಷಕರು ಗೂಟ ರಕ್ಷಕ ಸೇರಿಕೊಂಡು 9 ಮಂದಿ ಪವರ್ ಪ್ಲೇ ಹೊರಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಮುಕ್ತ ಕ್ಷೇತ್ರರಕ್ಷಣೆಯಲ್ಲಿ 2 ಮಂದಿ ಆಟಗಾರರಿದ್ದಾರೆ. FCC ರಿವರ್ಸ್ ಶಾಟ್ ಅನ್ನು ದಾಖಲಿಸಿಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಒಂದೋಟ 20 ಓಟಗಳಿಗೆ ಮತ್ತೆ ಮನವಿ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆಯೂ ಕೂಡ ಅಂತಿಮ 2 ಎಸೆತ ಇನ್ನೂ ಕೂಡ ಬದಲ. ಡ್ಯಾನಿಯಲ್ ಎಸೆತಕ್ಕಂತ ಅಂತಿಮ 2 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ನೆಗೆತವನ್ನು ಕಂಡಿತ್ತು. ನೆಗೆತದ ಚೆಂಡು ಲಾಂಗ್ ಲೆಗ್ ಭಾಗಕ್ಕೆ ದಬ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೋಟದ ಸೇರ್ಪಡೆ 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸತತವಾಗಿ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಅವಳಿ ತ್ರಿವಳಿ ಓಟಗಳ ಜೊತೆಗಾಗಿ ಸಿಕ್ಸರ್ ಮತ್ತು ಬೌಂಡ್ರಿಗಳು ಕಡಖಂಡಿತವಾಗಿ ಬರಬೇಕಾಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ ಅಷ್ಟೇ. ತೀರಾ ಮಾದರಿ ಡೆಲಿವರಿ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೋಟದ ಸೇರ್ಪಡೆ ಕೂಡ 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯ. ಮನೋರಂಜನೆಗೆ ಕೊರತೆಯೇ ಇಲ್ಲ ಡ್ಯಾನಿಯಲ್ ಇರುವವರೆಗೂ ಕೂಡ. ಹಲೋ, ರಾಮಣ್ಣ ಪಡೆಯುವ ಎಲ್ಲ ವಿಕೆಟ್ಗೂ 500 ರೂಗಳ ಘೋಷಣೆ ಆಗಿದೆ ಅವರ ಅಳಿಯ ಅರ್ಜುನ್ ಅವರ ಕಡೆಯಿಂದ. ಇನ್ನು ಕೂಡ 6 ಚೆಂಡುಗಳು ಬಾಕಿ ಇದೆ. ರಮಣ 12 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಕ್ಷಮೆ ಇರಲಿ 13ಕ್ಕೆ 2 ಹುದ್ದಾರಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂಡ
ಜಯಕ್ಕಾಗಿ ಇನ್ನೂ ಕೂಡ 36 ಎಸೆತ 75 ಓಟಗಳು ಬರಬೇಕಾಗ್ತದೆ. ಆರಂಭಿಕ ಹಂತದಲ್ಲಿ 87ರ ಒಂದು ಮೊತ್ತವನ್ನು ದಾಖಲಿಸಿಕೊಂಡಿದ್ರು FCC ವಿರುದ್ಧಾರ್ಥಕ ಸುಲ್ತಾನ್ ಲೆಜೆಂಡ್ಸ್ಗೆ 88ರ ಒಂದು ಬಿಗ್ ಟಾರ್ಗೆಟ್ ಅನ್ನು ನೀಡಿಕೊಡುವ ಮುಖಾಂತರವಾಗಿ ಇವಾಗ ಸಂಪೂರ್ಣ ಒತ್ತಡವನ್ನು ನೀಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜವಾಬ್ದಾರಿತ ಎಸೆತಗಾರರೆಲ್ಲರೂ ಕೂಡ ಸತತವಾಗಿ ತನ್ನ ತಂಡಕ್ಕಾಗಿ ಒತ್ತಡದ ಜೊತೆಗಾಗಿ ಪಂದ್ಯಾಟದ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು ಕೂಡ ಇವಾಗ 13ಕ್ಕೆ 2 ಇನ್ನು ಕೂಡ 36 ಎಸೆತ 75 ಓಟಗಳು ಬರಬೇಕಾಗ್ತದೆ. ವಿಜಯ್ ಎಸ್ಗಾರಿಕೆ ಭಾಗದಲ್ಲಿ FCC ಪರವಾಗಿ ನಡುವೆ ತೀರಾ ಶಾರ್ಟ್ ಆಗಿತ್ತು. ಪರ್ಫೆಕ್ಟ್ ಆಗಿರ್ತಕ್ಕಲ್ಲ ಹೊಡೆತಗಳ ನಡುವೆ ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಗುರು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಪ್ರೇಕ್ಷಕರಿಗೆ ಮನೋರಂಜನೆ ನೀಡಬಲ್ಲಂತ ಸಾಧ್ಯತೆಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿರ್ತಕ್ಕಂಥ ಡ್ಯಾನ್ಸಿಂಗ್ ಡ್ಯಾನಿಯಲ್ ಇತ್ತ ಅಭಿನಂದಿಸಿಕೊಳ್ತಾ ಇದ್ದೇವೆ. ಸತತ ಫೈನಲ್ನ ಕಾಣ ಬಂದಿರತಕ್ಕಂಥ ಎಲ್ಲ ನಮ್ಮ ಪ್ರೇಕ್ಷಕ ಸಿಬ್ಬಂದಿಗಳಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಮತ್ತೆ ಹೆಂಕಡೋಳ ಭಾಗದಲ್ಲಿ ಸಾಗ್ತಾ ಇದ್ದೇವೆ. 2025ರ ಲೆಜೆಂಡ್ಸ್ ಚಿತ್ರದುರ್ಗ ಲೆಜೆಂಡ್ಸ್ ಚಾಂಪಿಯನ್ಸ್ ಪಟ್ಟವನ್ನು ಅದ್ಯಾವ ತಂಡ ಅಲಂಕರಿಸ್ತದೆ ನೋಡಬೇಕಷ್ಟೇ. ಈತ ಚಾಲ್ತಿಯ 3ನೇ ಓವರ್ ಮೊದಲ ಚೆಂಡು ಹೋದರಿ ಆಘಾತ. ಇನ್ನೂ ಕೂಡ 5 ಚೆಂಡು ಬಾಕಿ ಉಳಿತಾ ಇದೆ. ಹರ್ಷಾದ್ ಹೊಸ ಆಟಗಾರರು ತಂಡ ಆಪತ್ತಲ್ಲಿದೆ. ಇವಾಗ ಆಪತ್ ಬಾಂಧವ ಆಪತ್ತಿನ ಹೊಡೆಯನಾಗಿ ಒದಗಬೇಕಾಗ್ತದೆ. ನೆಗೆತವನ್ನು ಕಾಣುತ್ತಾ ಇದೆ. ಉಟ್ಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಬಿಂದು ರೂಪಿತ ಎಸೆತಗಳು ಲಭಿಸ್ತಾ ಇದೆ. ಈ ತನ್ಮದ ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ಎತ್ತಿ ಬಾರಿಸುವ ಒಂದು ಪ್ರಯತ್ನ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆಯು ಕೂಡ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆಯು ಕೂಡ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತರ್ಟಿಮೆಟ್ ಓಟವನ್ನು ಕಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ದಬ್ಬಿದ್ರು. ಒಂದು ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇದೆ. ನಿಸ್ಸಂಶಯವಾಗಿ ಏಕಪಕ್ಷೀಯವಾಗಿ ಪಂದ್ಯಾಟಗಳು ಸಾಗಬಲ್ಲಂತ ಎಲ್ಲ ಸಾಧ್ಯತೆ ಇದ್ರೂ ಕೂಡ ಅದೃಷ್ಟದ ಅಣೆಪಟ್ಟಿನ ಪಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ಅದ್ಯಾವ ಸಮಯದಲ್ಲಿ ಕೂಡ ತನ್ನ ಆಟ ಮುಂದುವರಿಕೆಗೆ ಸಾಗುತ್ತೆ ಎನ್ನುವುದಾಗಿ ಕಾಯಬೇಕಾಗ್ತದೆ. ಈ ನಡುವೆ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಪಡೆಯಬೇಕಂತ ಒಂದು ಪ್ರಯತ್ನ ಪಟ್ಕೊಟ್ರು. 1-1 ಬದಲಿ 2 ಬದಲಿ 3ನೇ ಓಟವನ್ನು ದಾಖಲಿಸಿಕೊಳ್ಳುವಂತ ಒಂದು ಪ್ರಯತ್ನದ ನಡುವೆ ನೇರ ಗುರಿ ಡೈರೆಕ್ಟ್ ಹಿಟ್. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ರನ್ ಅಪ್ ಅನ್ನು ಮಾಡಿದ್ರು. 3 1 ಬದಲಿ 2 2 ಬದಲಿ 3 ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇದೆ. 3 ಓಟಗಳ ಸೇರ್ಪಡೆ ಮುಖಾಂತರವಾಗಿ 18ಕ್ಕೆ ತಲುಪ್ತಾ ಇದೆ. 18 ತೀರಪೂರ್ಣಾಂತರವಾಗಿ ಬೆಳೀತಾ ಇರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಓವರ್ ಕೂಡ ಮುಕ್ತಾಯ. 3 ಓವರ್ 11 ಚೆಂಡಿನ ಮುಕ್ತಾಯದ ಬಳಿಕ 18 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ 3 ಪ್ರಾಮುಖ್ಯತೆ ಹುದ್ದರಿಗಳು ಈಗಾಗಲೇ ಪಂದ್ಯಾಟದ ವೀಕ್ಷಣೆ ಇದ್ದಾವೆ. ಜಯಕ್ಕಾಗಿ 30 ಎಸೆತ 70 ಓಟಗಳು ಬರಬೇಕಾಗ್ತದೆ. ಖಂಡಿತವಾಗಿ ಸಿಕ್ಸರ್ಗಳಿಗೆ ಹೆಚ್ಚಿನ ಅಂಶವಾಗಿ ಬರಬೇಕಾಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಆ ನಿಟ್ಟಿನಲ್ಲಿ ಯಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಷ್ಟೇ. ಫೈನಲ್ ಕಾಲಾಗ FCC ಮತ್ತು ಸುಲ್ತಾನ್ ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ.
2025 ವ್ಯವಸ್ಥಿತ ಒಂದು ಶ್ರೀಮಂತಿಗೆ ದಾಖಲೆಯ ಪಂದ್ಯಾಕೂಟ. ಇದೇ ಅಂಕಣದಲ್ಲಿ ಬಹಳಷ್ಟು ರಾಜ್ಯದ ಅಗ್ರಮಾನ್ಯ ತಂಡಗಳು ತನ್ನನ್ನು ತಾವು ತೊಡಗಿಸಿಕೊಂಡು ಆಡಿದ್ರು. ಇವತ್ತು ಇದೇ ಚಿತ್ರದುರ್ಗದ ಅಗ್ರಮಾನ್ಯ ಲೆಜೆಂಡ್ಸ್ಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎಸ್ಗಾರಿಕ್ ಭಾಗದಲ್ಲಿ ಡ್ಯಾನಿಯಲ್ ಒಂದರ ಬದಲು ಎರಡನೇ ಓಟವನ್ನು ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣ ಮುಖಾಂತರವಾಗಿ ಯುದ್ಧವನ್ನು ಒಪ್ಪಿಸ್ತಾ ಇದ್ದಾರೆ. ಮತ್ತೆ ಆರಂಭ ನೃತ್ಯ. ಇವರು ನೋಡಿ ಡ್ಯಾನ್ಸಿಂಗ್ ಡ್ಯಾನಿಯಲ್, ಮನೋರಂಜನೆಗೆ ಕೊರತೆಯೇ ಇಲ್ಲ. ಮುಂದುವರಿಸಿ ಹೊಸ ಆಟಗಾರ ಪಂದ್ಯದ ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದ ಸೀರೀಸ್ಗಾಗಿ ಶೂ ಗ್ಯಾಲರಿಯ ಅಂಗಡಿಯ ಮಾಲೀಕರು ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಪೂರ್ವಕವಾಗಿ ತಮ್ಮ ಶೂ ಅನ್ನು ನೀಡಿಕೊಡ್ತಾ ಇದ್ದಾರೆ. ಬ್ರಾಂಡೆಡ್ ಶೂಗಳು ಅದು ಯಾರ ಪಾಲಾಗ್ತದೆ ನೋಡ್ಬೇಕಷ್ಟೆ. ಹಂತದಲ್ಲಿ ಕ್ಲೀನ್ ಬಾಲ್ ಮತ್ತೆ ಡ್ಯಾನ್ಸಿಂಗ್ ಡೇಲಿಯಾ ಡ್ಯಾನ್ಸಿಂಗ್ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಮನೋರಂಜನೆ ಮಾಡ್ತಾ ಇರ್ತಕ್ಕಂಥ ಆಟಗಾರರು. ಇವತ್ತಿನ ಟೆನ್ನಿಸ್ ಋತುಮಾನಕ್ಕೆ ಬಂದಾಗ ಸತತವಾಗಿ ತೀರ್ಪುಗಾರಿಕೆ ಪೀಠದಲ್ಲಿ ಬಹಳಷ್ಟು ವಿಭಿನ್ನ ರೀತಿಯ ಒಂದು ಡಿಸಿಷನ್ ಅನ್ನು ನೀಡುವಾಗ ಈ ರೀತಿಯ ನೃತ್ಯಗಳ ಮುಖಾಂತರವಾಗಿ ನೀಡುವುದು ಸಹಜ. ಆದರೆ ತಾನು ಆಡುವ ಆಟದಲ್ಲಿ ಮನೋರಂಜನೆಯನ್ನು ಮಾಡುವ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಇವತ್ತಿನ ನಾವು ನೋಡಲ್ಪಟ್ಟ ಓರ್ವ ಅನುಭವ ಆಟಗಾರರು, ಲೆಜೆಂಡ್ ಆಟಗಾರ ಡ್ಯಾನ್ಸಿಂಗ್ ಡ್ಯಾನಿಯಲ್ ಮತ್ತೆ ಅಭಿನಂದಿಸಿಕೊಳ್ತಾ ಇದ್ದಾವೆ. ಚಾಲ್ತಿಯ 4ನೇ ಓವರ್ ಇನ್ನೂ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4 ಚೆಂಡು ಬಾಕಿ ಉಳಿತಾ ಇದೆ. 88 ಆರಂಭಿಕ ಹಂತದಲ್ಲಿ ಟಾರ್ಗೆಟ್ ಸಂಖ್ಯೆ. ಇವಾಗ 19 28 ಎಸೆತ 69 ಓಟಗಳು ಬರಬೇಕಾಗ್ತದೆ. ಮನ್ಸೂರ್ ಹೊಸ ಆಟಗಾರ. ಸುಲ್ತಾನ್ ಲೆಜೆಂಡ್ಸ್ ಪರವಾಗಿ ಮನ್ಸೂರ್ ಆಗಮನ ಕಂಡ್ರು. ತಂಡದ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ. ಅನುಭವದ ಮುಂದೆ ಇವಾಗ ಅನುಭವಗಳೇ ಪಂದ್ಯಾಟವನ್ನು ಆಡ್ತಾ ಇದೆ. ಈ ನಡುವೆ ಸಕಂದ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ 3 ಎಸೆತ. ಕವರ್ಸ್ ಮೇಲ್ಭಾಗದಲ್ಲಿ ತೀರಾ ಪೂರ್ಣಾಂತರವಾಗಿತ್ತು. ಚೆಂಡು ಲಾಂಗ್ ಆಫ್ ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಎಕ್ಸ್ಟ್ರಾ ಕವರ್ ಸೀಮಾರಕ್ಕೆ
ಮಾಡುವ ಒಂದು ವಿಧಾನಕ್ಕೆ ಬಂದಾಗ ಬಹಳಷ್ಟು ಉತ್ತಮ ರೀತಿಯಾಗಿ ರನ್ ಅನ್ನು ಹೂಡಿಕೆ ಮಾಡ್ತಾ ಇದ್ದಾರೆ ಮನ್ಸೂರ್. ತಟ್ಟಿಬಿಟ್ಟು ಓಟವನ್ನು ಕಸುವಂತ ಪ್ರಯತ್ನ ಮಾಡಿದ್ರು. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದು ಹೊಂದರ ಬದಲಿ ಎರಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅವಳಿ ಓಟಗಳಿಗೆ ಅವಕಾಶವನ್ನು ನೀಡಿಕೊಟ್ರು. ನಾಲ್ಕು ಓವರ್ 24 ಚಣಿನ ಮುಕ್ತಾಯದ ಬಳಿಕ 29 ಜಯಕ್ಕಾಗಿ ಇನ್ನೂ ಕೂಡ 24 ಎಸೆತ 59 ಓಟಗಳು ಬರಬೇಕಾಗ್ತದೆ. 24 ಚೆಂಡು 59 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. ಅಂತಿಮ 4 ತೀರಾ ಪುಣಾತ್ರವಾಗಿ ಬೀಳ್ತಾ ಇದೆ. ಹಲೋ 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 ಹಲೋ
ಭರ್ಜರಿ ಆಘಾತವು ಕೂಡ ಹಲೋ 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 ಚೆಕ್ ಹಲೋ 33 ಹಲೋ ಹಲೋ ನೋಡ್ರಿ ಇಲ್ಲಿ ಹಲೋ ಅಲ್ಲ ಶೆಲ್ ಹೋಗಿದಾವೆ ನೋಡ್ರಿ. ಎದುರುಗಡೆ ಅಂಗಡಿ ಇದ್ದಾವೆ ಅವು ಕೊಡವು ಇವು ಹೋಗಿದಾವ. ನಾಲ್ಕು ತರ ಅವ್ರು ಇಲ್ಲಿಗೆ ಕರೆಯೋಣ. ಹಲೋ ಹಲೋ 33 ಕೇಳಿಸಿಲ್ಲ. ಅಲ್ಲ ಮೈಕ್ ಐತೆ ಹಲೋ ಹಲೋ ಹಲೋ
ಕೀ ಸಿಕ್ಕಿದೆ. ದಯಮಾಡಿ ಯಾರಾದರೂ ಕಳೆದಾಕೊಂಡಿದ್ರೆ ದಯಮಾಡಿ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ವಿಭಾಗಕ್ಕೆ ಬಂದು ಪಡೆದುಕೊಂಡು ಹೋಗಿ. ಗಣಪತಿಯ ದೇವರ ಕೀ ಪಂಚಿದೆ ನೋಡಿ, ಯಾರಾದರೂ ಇದ್ರೆ ಅದನ್ನು ಪಡೆದುಕೊಂಡು ಹೋಗಿ. ಓಕೆ, ಅಂಪೈರ್ ಡಿಸಿಷನ್ ಹೇಳಿ. ಅಂಪೈರ್ ಇದು ನೋ ಬಾಲ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶ. 500 ರೂಪಾಯಿ ಆಗುತ್ತೆ. ಪಂದ್ಯಾಟ ಮುಂದುವರಿಸಿ. ದಯಮಾಡಿ ನಮ್ಮ ಗಣ್ಯ ವೇದಿಕೆಯಲ್ಲಿ ಗಣ್ಯಾದಿ ಗಣ್ಯ ವ್ಯಕ್ತಿಗಳೆಲ್ಲರೂ ಕಾಯ್ತಾ ಇದ್ದಾರೆ. ಅಂತಿಮ ಪಂದ್ಯಾಟಕ್ಕೆ ಬರ್ತಾ ಇದ್ದಾವೆ. ಅಂತಿಮದಾಗಿ ಪ್ರಶಸ್ತಿ ಸುತ್ತು ಮಾತ್ರ ಬಾಕಿ ಉಳಿಯುವುದು. ಸಮಾರಂಭ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ದಯಮಾಡಿ ಮುಂದುವರಿಸಿ. ನೋ ಬಾಲ್, ಫ್ರೀ ಹಿಟ್ ಅವಕಾಶ. ಫ್ರೀ ಹಿಟ್ ಚೆಂಡು ತೀರಾ ಶಾರ್ಟ್ ಆಗಿತ್ತು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಪುಟಿತವನ್ನು ಕಾಣ್ತಾ ಇದೆ. 4 ಆಟಗಳ ಸೇರ್ಪಡೆ ಆಕರ್ಷ ಬರೆದ ಬೌಂಡ್ರಿ. ನಾಲ್ಕು ಆಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಮೊತ್ತ 39. ಜಯಕ್ಕಾಗಿ ಇನ್ನೂ ಕೂಡ 17 ಎಸೆತ 49 ಓಟಗಳು ಬರಬೇಕಾಗ್ತದೆ. ದಾಂಡಿನ ಅಂಚನ ಸವರಿತೆಗನ ಚೆಂಡು ಗುಡ್ಡದ ಹಿಂಬದಿಯಲ್ಲಿ ಗುಟ್ರಕ್ಷಣ ಕೈ ಸೇರ್ಪಡೆ. ಬದಲಾಗಿ ಗುಡ್ಡದ ಹಿಂಬದಿಯಲ್ಲಿ ಎತ್ತಕ್ಕಂಥ ಆಟಗಾರ ಪಡಿತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದು ಹೊಡೆದ ಸೇರ್ಪಡೆ. 40 ತಂಡದ ಒಟ್ಟಾರೆ ಮೊತ್ತ. ನಡುವೆ ಸಗಲ ಎಸೆದ ಚೆಂಡ ಕವರ್ಸ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಎತ್ತಿ ಬಾರಿಸುವಂತಹ ಒಂದು ಪ್ರಯತ್ನ ಮಾಡಿದ್ರು. 1-1 ಬದಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವಳಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 42 15 ಎಸೆದ 46 ಓಟಗಳು ಬರಬೇಕಾಗ್ತದೆ. 15ಕ್ಕೆ 46 ಓಟಗಳು ಬರಬೇಕಾಗ್ತದೆ. ಬಹಳಷ್ಟು ಸುಂದರತೆ ಹೊಡೆತ. ಉತ್ತಮ ರೀತಿಯ ಪಾಯಿಂಟ್ ಭಾಗದಲ್ಲಿ ದಬ್ಬಿದ್ರು. ಕವರ್ಸ್ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರಕ್ಷರ ಬರ್ತಾ ಇದೆ. 1 ಓಟಗಳ ಸೇರ್ಪಡೆ, 20 ಓಟಗಳ ರಿಸ್ಕಿ ಸಿಂಗಲ್. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ವೈಡ್ ಎಂಬುದಾಗಿ ಸೂಚನೆ ಬರ್ತಾ ಇದೆ. ತನ್ನ ವಾಗಳನ್ನು ಸಮಾಂತರವಾಗಿ ಚಾಚಿಕೊಂಡು ವೈಡ್ ಸೂಚನೆ ನೀಡಿಕೊಡ್ತಾ ಇದ್ದಾರೆ. ಅತಿಕ್ರಮಣ ಅಕ್ರಮ ಎಸೆತಗಳ ಮುಖಾಂತರವಾಗಿ ಅದೃಷ್ಟದ ಓಟಗಳು ಲಭಿಸ್ತಾ ಇದೆ. 44 ಈ ನಡುವೆ ಸಗಂಧ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. 12 ಎಸೆತ ಜಯಕ್ಕಾಗಿ 44 ಓಟಗಳು ಬರಬೇಕಾಗ್ತದೆ. ಗಮನಕ್ಕೆ ತೆಗೆದುಕೊಳ್ಳಿ. 12 ಚೆಂಡು ಜಯಕ್ಕಾಗಿ 44 ಓಟಗಳು ಬರಬೇಕಾಗ್ತದೆ. ಈಗ ತಂಡದ ಒಟ್ಟಾರೆ ಮೊತ್ತ 44. ತಾವು ಪ್ರೇರಿಸಬೇಕಾಗಿರ್ತಕ್ಕಂಥ ತಂಡದ ಮೊತ್ತ 88ರ ಒಂದು ಟಾರ್ಗೆಟ್ ಅಲ್ಲಿ ಸದದ 44 ಪ್ರೇರಿಸಿದ್ದೀರಿ. ಇನ್ನು ಕೂಡ 44 ಓಟವನ್ನು ದಾಖಲಿಸಿಕೊಳ್ಳಬೇಕಾದ್ರೆ 12 ಚೆಂಡು ಬಾಕಿ ಉಳಿತಾ ಇದೆ.
ಅಂತಿಮ 12 ಚೆಂಡು. ಅದ್ಯಾವ ತಂಡ ಚಾಂಪಿಯನ್ಸ್ ಪಟ್ಟವನ್ನು ಪಡಿತದೆ ನೋಡ್ಬೇಕಷ್ಟೇ. ₹500 ಮನ್ಸೂರ್ ಅವರು ಒಂದು ವೇಳೆ ಸಿಕ್ಸರ್ ದಾಖಲಿಸಿಕೊಂಡ್ರೆ 500 ನಗದನ್ನು ನೀಡಿ ಗೌರವಿಸುತ್ತಾರೆ. ಸುಲ್ತಾನ್ ತಂಡದ ಇಮ್ರಾನ್ ಅವರ ಅಮೃತ ಹಸ್ತದ ಮುಖಾಂತರವಾಗಿ 500 ಸಿಕ್ಸರ್ ದಾಖಲಿಸಿಕೊಂಡ್ರೆ ಮಾತ್ರ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ರಾಮಕೃಷ್ಣ ಎಸಗಾರಿಕೆ ಭಾಗದಲ್ಲಿ ಚೆಂಡು. ಈತ ಮತ್ತೆ ಎಕ್ಸ್ಟ್ರಾ ಕವರ್ಸ್ ನಡುವನೆ ಒಂದರ ಬದಲಿ 2. ಅಂತಿಮ ಹಂತದ ಚೆಂಡಿನವರೆಗೂ ಕೂಡ ಪ್ರಯತ್ನ ಮಾತ್ರ ಬಿಡ್ತಾ ಇಲ್ಲ. ಸತತ ಪಂದ್ಯಾಟದ ಹೋರಾಟ ಮೊತ್ತವನ್ನು ದಾಖಲಿಸುವ ಲೆಕ್ಕಾಚಾರ, ಪಂದ್ಯಾಟವನ್ನು ಜಯಿಸುವ ಇರಾದೆ. ನಡುವೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ತಂಡದ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನೋಡಿ, ಸಿಕ್ಸರ್ ದಾಖಲಿಸಿಕೊಂಡ್ರೆ 500. ಒಂದು ವೇಳೆ ರಾಮಕೃಷ್ಣ ಉದ್ದರಿಯನ್ನು ಕಬಳಿಸಿದ್ರೆ 500. ಅರ್ಜುನ್ ಸುವರ್ಣ ಇವರ ಅಮೃತ ಹಸ್ತರ ಮುಖಾಂತರವಾಗಿ ನಿಮ್ಮ ಅಕೌಂಟಿಗೆ ಬೀಳ್ತದೆ. ಇವೆಲ್ಲವೂ ಕೂಡ ಆಟಗಾರರ ಮನೋರಂಜನೆಗೆ ತರುವುದು ಅಷ್ಟೇ. ಅದನ್ನು ಅರಿತು ಬೇರೆ ಯಾವುದೇ ರೀತಿಯ ಸೂಚನೆ ಇಲ್ಲ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಈತ ಮತ್ತೆ ಒಂದೊಡ್ಡ ಸೇರ್ಪಡೆ ಒಂಟಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಚೆಂಡು. ಇವಾಗ 500 ಜಾಸ್ತಿ ಆಗ್ತದೆ ನೋಡಿ. ಮನ್ಸೂರ್ ಬೈ ನೀವು ಸಿಕ್ಸರ್ ದಾಖಲಿಸಿಕೊಂಡ್ರೆ 1000 ನಾಲ್ಕದು. ವಿಕೆಟ್ಸ್ ಕಬಳಿಸಿದ್ರೆ ರಾಮಕೃಷ್ಣ ನಿಮಗೂ ಕೂಡ 500. ಪಂದ್ಯಾಟ ಮುಂದುವರಿಸಿ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದಾವೆ. ಅಂತಿಮ 7 ಓವರ್ ಮುಕ್ತಾಯದ ಬಳಿಕ 48 ಜಯಕ್ಕಾಗಿ RSದ 40ರ ಒಂದು ಮೊತ್ತವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ. RSದ 40 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. ಫೈನಲ್ ಕಾಳಗ ಅಂತಿಮ ಕ್ಷಣಗಣನೆ. ಏಕಪಕ್ಷೀಯ ಪಂದ್ಯಾಟಗಳು ಸತತವಾಗಿ ನೋಡುಗರಿಗೆ ಸಮಾಧಾನಕರ ತೃಪ್ತಿಗೆ ಸಿಗ್ತಾ ಇಲ್ಲ. ಪಂದ್ಯಾಟ ನೋಡುಗರೆಲ್ಲರೂ ಕೂಡ ನಿರಾಶಾದಯ. RS 40 ಓಟಗಳು ಬರಬೇಕಾಗ್ತದೆ. 6ಕ್ಕೆ 40. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2025ರ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸುವ ತಂಡಕ್ಕೆ ಸತತವಾಗಿ ನಗದಿನ ಜೊತೆಗಾಗಿ ಆಕರ್ಷಕ ಚಿನ್ನದ ಲೋಪಿತ ಮನ್ಸೂರ್ ಸಿಕ್ಸರ್ ದಾಖಲಿಸಿಕೊಂಡ್ರೆ ಫ್ರೆಂಡ್ಸ್ ನಾಯಕ ರಫಿ ಇವರ ಅಮೃತ ಹಸ್ತರ ಮುಖಾಂತರವಾಗಿ ನಗದು 1000. ಮೊದಲಾಗಿ ಅವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ಳಬೇಕು. ಅದಾದ ಬಳಿಕ ಸಿಕ್ಸರ್ ದಾಖಲಿಸಿ ತಂಡದ ಒಟ್ಟಾರೆ ಮೊತ್ತ 48. ಜಯಕ್ಕಾಗಿ ನೋಡಿ 2000 ಮನ್ಸೂರಣ್ಣ. ಒಂದು ಸಿಕ್ಸರಿಗೆ 3000 ಇದೆ. ಮೂಲಕವಾಗಿ ಅಂತಿಮ ಹಂತದಲ್ಲಿ ಲಾಂಗನ್ ಸಿಮರಕ್ಕೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ ಆಕರ್ಷಕ ಬರೆದ ಬೌಂಡ್ರಿ 52ಕ್ಕೆ ತಲುಪ್ತಾ ಇದೆ. ಪಂದ್ಯಾಟದ ಜಯ ಕೈಯಲ್ಲಿಲ್ಲದ್ರು ಸತತವಾಗಿ ತನ್ನ ಆಟಗಾರರನ್ನು ಮನರಂಜಿಸ್ತಾ ಇದ್ದಾರೆ. ಸತತ ಪ್ರೇಕ್ಷಕರಿಗೆ ಕೂಡ ಮನೋರಂಜನೆ ನೀಡ್ತಾ ಇದೆ. ಅಂತಿಮ 5 ಚೆಂಡು ಬಾಕಿ ಉಳಿತಾ ಇದೆ. ಈ ನಡುವೆ ಕವರ್ಸ್ ಮೇಲ್ಭಾಗದಲ್ಲಿ ಲಭ್ಯದ್ರು
ಒಂದು ಓಟಗಳ ಸೇರ್ಪಡೆ, ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇವಾಗ ಶೈಕಲ್ ಇರ್ತಕ್ಕಂಥ ಮನ್ಸೂರು ಬಾಯಿಗೆ 3,000 ಇದೆ. ಇಮ್ರಾನ್ ಸುಲ್ತಾನ್ ಅವರಿಂದ 1,000, ಅದಾದ ಬಳಿಕ ರಫಿ ದಾದು ಅವರಿಂದ 2,000. ನಡುವೆ ಎಸಗದ ಟಾಪ್ ಕ್ಯಾಚ್ ಮಾಡಬೇಕಾಗಿರ್ತಕ್ಕ ಅವಕಾಶಗಳನ್ನು ಕೈ ಚೆಲ್ತಾ ಇದ್ದಾರೆ. ಉದರ್ಯ ಆಘಾತವಾಗ್ತಾ ಇಲ್ಲ. ಸುರಕ್ಷಿತ ಒಂದು ಓಟದ ಸೇರ್ಪಡೆ. ನೋಡಿ, ಮೊದಲಾಗಿ ತಿಳಿಸ್ತಾ ಇದ್ದೇವೆ, 2 ತರದ ಆಟಗಾರರಿಗೆ ಅಲ್ಲಿ ಇರ್ತಕ್ಕಂಥ ವಿಕೆಟ್ಸ್ಗಳು, ಅದು LED ವಿಕೆಟ್ಸ್ಗಳು. ದಯಮಾಡಿ ಯಾರು ಅದನ್ನು ಮುಟ್ಟಬೇಡಿ, ಯಾರು ಅದನ್ನು ಕೀಳಬೇಡಿ. ಮೊದಲಾಗಿ ತೀರ್ಪುಗಾರರೇ, ಪಂದ್ಯ ಆದ್ಮೇಲೆ ನೀವೇ ತಗೊಂಬನ್ನಿ. ಒಂದು ವೇಳೆ ಅದನ್ನು ನೀವು ತೆಗೆದ್ರೆ ನಗದು ಬಹುಮಾನವಾಗಿ ನೀಡುವಲ್ಲಿ 5,000 ದಂಡವಾಗ್ತದೆ. ಈ ನಡುವೆ ಮತ್ತೆ ತಟ್ಟಿಮಟ್ಟಿ ಓಟವನ್ನು ಕಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಅಲ್ಲಿ ವಿಕೆಟ್ಸ್ ಗಳನ್ನು ಮುಟ್ಟಬೇಡಿ. ಮೊದಲಾಗಿ ತಿಳಿಸ್ತಾ ಇದ್ದಾವೆ, LED ವಿಕೆಟ್ಸ್ ಆಗಿರ್ತಕ್ಕಂಥ ಕಾರಣಾಂತರವಾಗಿ ಯಾರು ವಿಕೆಟ್ಸ್ ಗಳನ್ನು ಮುಟ್ಟಬಾರದು. ಮುಟ್ಟಿದ್ರೆ ಫೈನ್ ಇದೆ 5,000. ನಡುವೆ ಸಕಲ ಹೆಸರ ಚೆಳ್ಳು ಅಂತಿಮ ಹಂತದಲ್ಲಿ ಕ್ಷೇತ್ರಕ್ಷರ ಕೈ ಸೇರ್ಪಡೆ ಮುಖಾಂತರವಾಗಿ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ನಗುಮುಖದ ಚಾಂಪಿಯನ್ಸ್ ಪಂಟವ ಅಲಂಕರಿಸಿಗೆ ಸಿದ್ಧತೆಯನ್ನು ಮಾಡ್ತಾ ಇರ್ತಕ್ಕಂಥ FCC ತಟ್ಟಿಬಟ್ಟಿ ಓಟವನ್ನು ಕಸಿಯುವಂತ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಜಾನ್ವೈತ ಆಟ. ಈ ಹಂತದಲ್ಲಿ ಅನುಭವ ಅದಕ್ಕಾಗಿ ತಿಳಿಸೋದು. 2025ರ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಶುಕ್ರವಾರ ಆರಂಭವನ್ನು ಕಂಡಿತ್ತು. 3 ದಿನಗಳ ಲೀಗ್ ಕಪ್ ನಾಕೌಟ್ ಪಂದ್ಯದಲ್ಲಿ CCPL 2025ರ ಆವೃತ್ತಿ 2 ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ಸುಲ್ತಾನ್ ತಂಡವನ್ನು ಮಡಿಸುವುದರ ಮುಖಾಂತರವಾಗಿ ಅಗ್ರ ಪಾಲ್ಯವಾಗಿ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. 2025ರ ಚಾಂಪಿಯನ್ಸ್ FCC ಚಿತ್ರದುರ್ಗ ಲೆಜೆಂಡ್ಸ್. ಈ ಪಂದ್ಯಾಟಕ್ಕೆ ಮುಖ್ಯವಾಗಿ ರೂವಾರಿಗಳಾಗಿರ್ತಕ್ಕಂಥ